अस्मद्गुरुभ्यो नमः। अस्मत् परमगुरुभ्यो नमः। अस्मत् सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो भागवतीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरीक्षदैः विधातुं प्रीतमात्मानं श्रीमान् प्रथमते स्वयं शुक्लं वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्यद्विरदवक्त्राद्याः वारिषद्याः परशतं विघ्नं निघ्नन्ति सततं विश्वक्सेनं नमाश्रये। दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनोपास्महे। व्यासं वसिष्ठनप्तारं शक्ते पौत्रमलयमसंवराचरात्मजं वन्दे सुगदातं तपोनिधिं। व्यासाय विष्णुरूपाय व्यासरूपाय विष्णुवे नमो वै ब्रह्मनिधये वासिष्ठाय नमो नमः। अविकाराय युद्धाय नित्याय परमात्मने तदैवरूपाय विष्णुवे सर्वजिष्णुवे। जयति पराशरसूनुः सत्यवती हृदयनन्दनो व्यासः। विस्यास्य कमलगलितं वाङ्मयम् अमृतं जगत्पिबति नारायणं नमस्कृत्य नरं चैव नरोत्तमम्। देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्गुरुं नमामि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय मुनीशाय नमो वेदान्तवेदिने। नमोऽस्तु ते व्यासविशालबुद्धे पुल्लारविन्दायतपद्मनेत्र। येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महाद्रुमः। स्कन्दोऽर्जुनो भीमसेनोऽस्य शाखाः। माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतडा जयद्रथजला गान्धारनीलोत्पल। शल्यग्राहवती कृपेण वै कर्णेन वेलाकुला। अश्वत्थामविकर्णघोरमकरा दुर्योधनवर्तिनी सोत्तीर्ण खलु पाण्डवैरणनदी कलिवर्तकैकेश्वरी। धर्मे च अर्थे च कामे च मोक्षे च भरतस्य परम्। यदि हास्ति तदन्यत्र अन्यहास्ति न तत् क्वचित्। महत्त्वे च गुरुत्वे च ध्येयमाणं यतोऽधिकम्। महत्त्वात् भारवत्वात् च महाभारतमुच्यते। अष्टमयी समेता श्री कृष्णाय परब्रह्मणे नमः। अतः श्रीमन्महाभारते शान्तिपर्वे राजधर्मपर्वे अष्टोत्तरसप्तशत अध्यायः 77ನೇ ಅಧ್ಯಾಯ. ಆಪತ್ಕಾಲದಲ್ಲಿ ಬ್ರಾಹ್ಮಣರು ಅನುಷ್ಠಿಸಬಹುದಾದ ಧರ್ಮಗಳನ್ನು ಭೀಷ್ಮ ಯುಧಿಷ್ಠರಿಗೆ ತಿಳಿಸಿದ್ದು. ಸಾಮಾನ್ಯ ಧರ್ಮ ಬೇರೆ, ಆಪತ್ ಧರ್ಮ ಬೇರೆ. ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್. ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಆಗೋದಿಲ್ಲ, ವಿಶೇಷ ಧರ್ಮ ಎಕ್ಸೆಪ್ಷನ್ಸ್ ಬರುವಂತದ್ದು. ಇಲ್ಲಿ ಬ್ರಾಹ್ಮಣನಿಗೆ ಸ್ವಧರ್ಮ ಏನು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಷಟ್ಕರ್ಮ ನಿರತ ಬ್ರಾಹ್ಮಣ. ಮತ್ತೆ ವಿಶೇಷ ಇದರಲ್ಲಿ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಹೇಳ್ದ, ಕೇತಾತ, ಆಪತ್ಕಾಲದಲ್ಲಿ ಬ್ರಾಹ್ಮಣನು ರಾಜಧರ್ಮವನ್ನ ಅವಲಂಬಿಸಿ ಜೀವಿಸಬಹುದು ಅಂತ ಹೇಳಿದೆಯಷ್ಟೇ. ಹಾಗೆ ಬ್ರಾಹ್ಮಣನು ಕಷ್ಟಕ್ಕೆ ಒಳಗಾದಾಗ ವೈಶ್ಯ ಧರ್ಮವನ್ನು ಕೈಗೊಳ್ಳಬಹುದೇ? ಇದನ್ನು ನನಗೆ ತಿಳಿಸ್ಬೇಕು ಅನ್ನಲು ಭೀಷ್ಮ ಹೇಳಿದ, ಕ್ಷತ್ರಿಯ ಧರ್ಮದಲ್ಲಿಯೂ ತನಗೆ ಬದುಕು ಇಲ್ಲದೆ ಕಷ್ಟಕ್ಕೆ ಸಿಕ್ಕಿದ ಸಂದರ್ಭದಲ್ಲಿ ಮಾತ್ರ ಬ್ರಾಹ್ಮಣನು ಕೃಷಿ, ಗೋರಕ್ಷಣೆಗಳು ಎಂಬ ವೈಶ್ಯ ಧರ್ಮದಿಂದ ಜೀವಿಸಬಹುದು ಎಂದನು. ಹಾಗೆ ಯುಧಿಷ್ಠಿರ, ಹೇ ಭರತಶ್ರೇಷ್ಠ, ವೈಶ್ಯ ಧರ್ಮವನ್ನು ಅವಲಂಬಿಸಿ ಜೀವಿಸುವ ಬ್ರಾಹ್ಮಣನು ಎಂಥ ವಸ್ತುಗಳನ್ನ ಮಾರಬಹುದು? ಸಾಮಾನ್ಯವಾಗಿ ವೈಶ್ಯ ಧರ್ಮ ಇದು. ಸೇಲು, ಬಿಸ್ನೆಸ್, ವ್ಯಾಪಾರ ಇದೆಲ್ಲ ಅವರಿಗೆ ಸೇರಿದ್ದು. ಅವನಿಗೆ ಯಾವ ವ್ಯಾಪಾರದಿಂದ ಸದ್ಗತಿಗೆ ಭಂಗ ಇಲ್ಲವೋ ಅದನ್ನು ತಿಳಿಸಬೇಕು.
ಅಂತ ಕೇಳಿದಾಗ ಭೀಷ್ಮ ಹೇಳಿದ, ಹೇ ಯುಧಿಷ್ಠಿರ, ಎಷ್ಟೇ ಕಷ್ಟಕಾಲ ಬಂದೊದಗಿದ್ರು ಕೂಡ ಹೆಂಡ, ಉಪ್ಪು, ಎಳ್ಳು, ಕುದುರೆ, ಹಸು, ಎತ್ತು, ಜೇನು, ಮಾಂಸ, ಪಕ್ವಾನ್ನ ಇವುಗಳನ್ನು ಮಾತ್ರ ಬ್ರಾಹ್ಮಣನು ವಿಕ್ರಯಿಸಬಾರದು. ಬ್ರಾಹ್ಮಣನಿಂದ ವಿಕ್ರೀತವಾದ ಅನ್ನ ತಿನ್ನಬಾರದು ಅಂತಿದೆ ಶಾಸ್ತ್ರದಲ್ಲಿ. ಬೇರೆ ಆಗ್ಬೋದು ಅಂದ್ರೆ ಬ್ರಾಹ್ಮಣನಿಗೆ ಇದು ವೃತ್ತಿ ಅಲ್ಲ, ಹೇಳಿಲ್ಲ. ಬ್ರಾಹ್ಮಣನ ಅದನ್ನು ಅನ್ನವನ್ನ ಮಾಡಬಾರದು. ಪಕ್ವಾನ್ನ ಇವುಗಳನ್ನು ಮಾತ್ರ ಬ್ರಾಹ್ಮಣನ ವಿಕ್ರಯಿಸಬಾರದು. ಇದು ಬ್ರಾಹ್ಮಣನಿಗೆ ಮಹಾಪಾಪಕೃತ್ಯ. ಇವುಗಳನ್ನು ಮಾಡುವುದರಿಂದ ಬ್ರಾಹ್ಮಣನು ನರಕಭಾಗಿಯಾಗ್ತಾನೆ. ಆಡು, ಟಗರು, ಕುದುರೆ, ಪಕ್ವಾನ್ನ ಇವು 4 ಕ್ರಮವಾಗಿ ಅಗ್ನಿ, ವರುಣ, ಸೂರ್ಯ, ಭೂದೇವತೆಗಳು ಎಂದು ತಿಳಿಯುತ್ತೆ. ಇವುಗಳನ್ನ, ಗೋವುಗಳನ್ನ, ಯಾಗವನ್ನ, ಸೋಮರಸವನ್ನ ಬ್ರಾಹ್ಮಣನು ಎಂಥ ಕಷ್ಟಕಾಲದಲ್ಲಿಯೂ ವಿಕ್ರಯಿಸಬಾರದು. ಪಕ್ವಾನ್ನವನ್ನು ಕೊಟ್ಟು ಪ್ರತಿಯಾಗಿ ಅಕ್ಕಿಯನ್ನು ತೆಗೆದುಕೊಳ್ಳುವುದು ಅನೀತಿ ಎಂದು ಸಾಧುಗಳು ಹೇಳ್ತಾರೆ. ಆದರೆ ಆಹಾರಾರ್ಥವಾಗಿ ನೀವು ಪಕ್ವ ಮಾಡಿರುವ ಅನ್ನವನ್ನು ನಮಗೆ ಕೊಡಿರಿ, ಈ ಅಕ್ಕಿಯನ್ನು ನೀವು ಪಾಕ ಮಾಡಿಕೊಳ್ಳಿ ಎಂದು ಅನ್ಯೋನ್ಯ ಸಮ್ಮತಿಯಿಂದ ಅಕ್ಕಿಗೆ ಬದಲಾಗಿ ಪಕ್ವಾನ್ನವನ್ನು ಪಡೆಯುವುದು ಅಧರ್ಮ ಎನಿಸೋದಿಲ್ಲ. ಯುಧಿಷ್ಠಿರ, ಇದೇ ವಿಷಯದಲ್ಲಿ ಲೋಕದ ನಡತೆಯಲ್ಲಿ ಪ್ರವರ್ತಿಸಿದ ಸನಾತನವಾದ ಒಂದು ಧರ್ಮವನ್ನ ನೀವು ತಿಳಿಸ್ತೇನೆ, ಕೇಳು. ನಾನು ಇದನ್ನು ಕೊಡುವೆನೋ, ನೀನು ನನಗೆ ಅದನ್ನು ಕೊಡು. ಎಕ್ಸ್ಚೇಂಜ್, ಬಾರ್ಟೆಂಡಿಂಗ್ ಅಂತಾರೆ. ಹೀಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳೋದು, ಅದು ಬಲಾತ್ಕಾರ ಇಲ್ಲದೆ ಪ್ರೀತಿಯಿಂದ ಬದಲಾಯಿಸಿಕೊಳ್ಳುವುದು ಧರ್ಮ ಇರ್ತದೆ. ಋಷಿಗಳಿಗೂ ಇತರರಿಗೂ ವ್ಯವಹಾರಗಳು ಪುರಾತನ ಕಾಲದಿಂದ ಹೀಗೆ ನಡೆಯುತ್ತಿದ್ದುದು ಇದು ತಪ್ಪಲ್ಲ ಇಲ್ಲ. ಆಗ ಇದಿಷ್ಟನ್ನು ಪ್ರಜೆಗಳೆಲ್ಲರೂ ಸ್ವಧರ್ಮವನ್ನು ಬಿಟ್ಟು ಆಯುಧ ಪಾಣಿಗಳಾಗಿ ನಿಂತಾಗ ರಾಜನ ಬಲವು ಕ್ಷೀಣಿಸುವುದಿಲ್ವೇ? ಆಗ ಅರಸನು ಲೋಕವನ್ನು ರಕ್ಷಿಸಲು ಹೇಗೆ ಶಕ್ತನಾಗ್ತಾನೆ? ಇಂತಹ ಸಮಯದಲ್ಲಿ ರಕ್ಷಿಸಬಲ್ಲವನು ಯಾರು? ಆಗಿನ ಧರ್ಮ ಯಾವುದು? ಆಗ ಜನರಿಗೆ ಗತಿ ಏನು? ಈ ಸಂದೇಹಗಳನ್ನು ನೀಗಿಸಿ ಧರ್ಮೋಪದೇಶವನ್ನು ಮಾಡಬೇಕು ಎನ್ನಲು ಭೀಷ್ಮನು, ಹೇ ಯುಧಿಷ್ಠಿರ, ಬ್ರಾಹ್ಮಣ ವರ್ಣದವರು ದಾನ, ತಪಸ್ಸು, ಯಾಗ, ಅಹಿಂಸೆ, ಶಾಂತಿ ಈ ಗುಣಗಳನ್ನು ಉಳ್ಳವರಾಗಿ ರಾಜನ ಕ್ಷೇಮವನ್ನು ನೋಡಬೇಕು. ವೇದಾಧ್ಯಯನ ಬಲವುಳ್ಳ ಬ್ರಾಹ್ಮಣರು ಹಲವು ಬಗೆಯ ಯತ್ನಗಳಿಂದ ದೇವತೆಗಳು ಇಂದ್ರನ ಶ್ರೇಯಸ್ಸನ್ನು ಬಯಸುವಂತೆ ಅರಸನ ಬಲವನ್ನು ವೃದ್ಧಿಗೊಳಿಸಬೇಕು. ಕ್ಷೀಣಿಸುತ್ತಾ ಬಂದ ಅರಸನ ಬಲ ಬ್ರಾಹ್ಮಣರಿಂದಲೇ ಉತ್ತಮ ಸ್ಥಿತಿಗೆ ಬರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನಿಯಾದ ಅರಸನು ಬ್ರಾಹ್ಮಣರಿಂದಲೇ ಬಲಶಾಲಿಯಾಗಬೇಕು ಎಂದು ತಿಳಿಯಬೇಕು. ಅರಸನು ಬಲಾಢ್ಯನಾಗಿ ರಾಜಕ್ಷೇಮಕ್ಕೆ ಯತ್ನಿಸುವನಾಗಿದ್ದರೆ ಇತರ ವರ್ಣದವರು ತಮ್ಮ ಕರ್ಮಗಳನ್ನು ನಡೆಸಿ ಅರಸನಿಗೆ ಉತ್ತೇಜನ ಕೊಡುವುದಲ್ಲದೆ ಅವನ ಶ್ರೇಯಸ್ಸಿಗೂ ಸಹಾಯಕರಾಗ್ತಾರೆ. ಹೇ ಯುಧಿಷ್ಠಿರ, ಕಳ್ಳರ ಬಾಧೆಯು ಮಿತಿ ಮೀರಿ ಎಲ್ಲ ವರ್ಣಗಳು ಹಿಂಸಿಸಲ್ಪಟ್ಟು ವರ್ಣ ಸಾಂಕರ್ಯ ಉಂಟಾಗುವ ಸಂದರ್ಭದಲ್ಲಿ ಎಲ್ಲಾ ವರ್ಣವು ಒಂದಾಗಿ ಸೇರಿ ಆಯುಧ ಪಣೆಗಳಾಗುವುದು ಧರ್ಮ ವಿರುದ್ಧವಾಗಲಾರದು. ನಾನಿರುವಂತಹ ದೇಶ ಕಷ್ಟಕ್ಕೆ ಒಳಗಾಗಿ ಶತ್ರುಗಳು ಬಂದಿದ್ದಾರೆ ಅಂದ್ರೆ ಎಲ್ಲಾ ಧರ್ಮವರು ಆ ಅಸ್ತ್ರಶಸ್ತ್ರವನ್ನು ಹಿಡಿಯಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರು ಕೂಡ ಅಂತ ಚಾತುರ್ವರ್ಣಿದವರು. ಆಗ ತಿರುಗಿ ಯುಧಿಷ್ಠಿರ, ಕಾಲ ವ್ಯತ್ಯಾಸದಿಂದ ಕ್ಷತ್ರಿಯನೇ ಸಕಲ ವಿಧದಲ್ಲಿಯೂ ಬ್ರಾಹ್ಮಣನಿಗೆ ವಿರೋಧಿಯಾಗಿ ದುಷ್ಟ ಎನಿಸಿದ್ರೆ ಆಗ ಬ್ರಾಹ್ಮಣನನ್ನು ರಕ್ಷಿಸುವವರು ಯಾರು ಅನ್ನೋದನ್ನ, ಆಗ ಯಾವುದು ಧರ್ಮ ಮುಕ್ತವೋ ಮತ್ತು ಯಾವುದು ಮುಖ್ಯಗತಿಯೋ ಅದನ್ನು ತಿಳಿಸಬೇಕು ಎನ್ನಲು ಭೀಷ್ಮ ಹೇಳಿದ. ಇಂಥ ಸಮಯದಲ್ಲಿ ಬ್ರಾಹ್ಮಣರು ತಮ್ಮ ತಪಸ್ಸಿನಿಂದಲೂ ಬ್ರಹ್ಮಚರ್ಯದಿಂದಲೂ ಆಯುಧ ಬಲದಿಂದಲೂ ಕಾಲಕ್ಕೆ ತಕ್ಕಂತೆ ಕಪಟವಾಗಿಯೂ ನಿಷ್ಕಪಟವಾಗಿ ವರ್ತಿಸಿ ಅರಸನನ್ನು ಅಡಗಿಸಬೇಕು. ಬ್ರಾಹ್ಮಣ ದ್ವೇಷ ಇವುಗಳು ಬಂದಾಗ ಸನ್ಮಾರ್ಗವನ್ನ ನೀಗಿ ವಿಶೇಷವಾಗಿ ಬ್ರಾಹ್ಮಣ ವಿರೋಧಿ ಎನಿಸಿದಂತ ಅರಸನನ್ನ ಬ್ರಾಹ್ಮಣರೇ ಶಿಕ್ಷಿಸಿ ಅಡಗಿಸಬೇಕು. ಬ್ರಾಹ್ಮಣ ವಿರೋಧಿ ಎನಿಸಿದ ಅರಸನನ್ನ ಬ್ರಾಹ್ಮಣರೇ ಶಿಕ್ಷಿಸಬೇಕು. ಕ್ಷತ್ರಿಯ ವರ್ಣವು ಬ್ರಾಹ್ಮಣ ವರ್ಣದಿಂದಲೇ ಹುಟ್ಟಿದ್ದ. ನೀರಿನಿಂದ ಅಗ್ನಿ ಹುಟ್ಟಿತು, ಬ್ರಾಹ್ಮಣನಿಂದ ಕ್ಷತ್ರಿಯ ಜನಿಸಿದ. ಕಲ್ಲಿನಿಂದ ಕಬ್ಬಿಣವು ಉತ್ಪನ್ನವಾಗಿದೆ,
ಅಗ್ನಿ ಮೊದಲಾದ ಈ ಮೂರರ ಶಕ್ತಿಯು ಬೇರೆ ಎಲ್ಲ ಕಡೆಗಳಲ್ಲಿ ಸಾಗುವುದಾದ್ರೂ ತಮಗೆ ಉತ್ಪತ್ತಿಗೆ ಕಾರಣವಾದ ನೀರು ಮುಂತಾದವುಗಳಲ್ಲಿ ಅವುಗಳ ಶಕ್ತಿ ಏನು ಸಾಗದೆ ತಾನೇ ನಶಿಸುತ್ತೆ. ಕಲ್ಲಿನ ಮೇಲೆ ಹಾಯಿಸಿದ ಲೋಹವು ಮುರಿದು ಮೊಂಡಾಗುತ್ತೆ. ನೀರಿನ ಮೇಲೆ ಬಿದ್ದ ಬೆಂಕಿ ನಂದಿ ಹೋಗುತ್ತೆ. ಬ್ರಾಹ್ಮಣ ವಿರೋಧಿಯಾದ ಕ್ಷತ್ರಿಯ ಆ ಕ್ಷಣವೇ ಕೆಟ್ಟು ಹೋಗ್ತಾನೆ. ಶತ್ರುಗಳಿಂದ ಜಯಿಸಲು ಅಸಾಧ್ಯರಾದ ಕ್ಷತ್ರಿಯರ ತೇಜೋಬಲಗಳು ಕೂಡ ಬ್ರಾಹ್ಮಣರ ಮುಂದೆ ಅಡಗಿ ಹೋಗುತ್ತೆ. ಇದಕ್ಕೇನೆ ಅವನು ಹೇಳಿದ್ದು ವಿಶ್ವಾಮಿತ್ರ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ. ಹಾಗೆ ಯುಧಿಷ್ಠಿರ ಹೇಳಿದ್ದಾನೆ, ಹೇ ತಾತ, ಬ್ರಾಹ್ಮಣರ ತೇಜಸ್ಸು ತಗ್ಗಿ ಕ್ಷತ್ರಿಯ ವೀರ್ಯವು ದುರ್ಬಲವಾಗಿದ್ದಾಗ ಇತರ ವರ್ಣದವರಿಂದ ಪೀಡಿತರಾದ ಬ್ರಾಹ್ಮಣರನ್ನು ರಕ್ಷಿಸಲು ತನ್ನ ಜೀವವನ್ನು ಲಕ್ಷಿಸದೆ ಯುದ್ಧ ಮಾಡಬಲ್ಲ ಬೇರೆ ವರ್ಣದವರು ಯಾರು? ಅಂತವರಿಗೂ ಅದರಿಂದ ಸದ್ಗತಿ ಉಂಟೆ ಅಂತ ಕೇಳಲು ಭೀಷ್ಮ ಹೇಳಿದ, ಹೇ ರಾಜ, ಇಂತಹ ಕಾಲಗಳಲ್ಲಿ ಬ್ರಾಹ್ಮಣರನ್ನ ಧರ್ಮವನ್ನ ತಮ್ಮನ್ನು ರಕ್ಷಿಸಬಲ್ಲವರು ಪುಣ್ಯ ಪುರುಷರೇ. ಅವರು ಅತ್ಯುತ್ತಮ ಪುಣ್ಯ ಲೋಕಗಳನ್ನು ಹೊಂದುತ್ತಾರೆ. ಬ್ರಾಹ್ಮಣ ರಕ್ಷಣೆಗಾಗಿ ಎಂಥವರಾದ್ರೂ ಆಯುಧಗಳನ್ನು ಹೀಯಬಹುದು ಅಂತ ಹೇಳಿದ. ಬ್ರಾಹ್ಮಣರನ್ನ ಸಂರಕ್ಷಿಸುವುದಕ್ಕಾಗಿ ಯುದ್ಧ ಮಾಡುವವನು ಅಧ್ಯಯನ, ಯಾಗ, ತಪಸ್ಸು, ಉಪವಾಸ, ಅಜ್ಞಾದಾನ ಮೊದಲಾದ ಪುಣ್ಯ ಕಾರ್ಯಗಳನ್ನು ನಡೆಸಿದವರಿಗಿಂತಲೂ ಮೇಲಾದ ಗತಿಯನ್ನು ಹೊಂದುತ್ತಾನೆ. ಬ್ರಾಹ್ಮಣ್ಯದ ರಕ್ಷಣೆ. ಬ್ರಾಹ್ಮಣನಾದ್ರೂ ತನಗಿಂತಲೂ ಕೀಳು ವರ್ಣದವರ ರಕ್ಷಣೆಗಾಗಿ ಆಯುಧವನ್ನು ಹಿಡಿಯುವುದು ದೋಷ ಎನಿಸುವುದಿಲ್ಲ. ಬ್ರಾಹ್ಮಣರನ್ನ ರಕ್ಷಿಸುವುದಕ್ಕಾಗಿ ದೇಹ ತ್ಯಾಗವನ್ನು ಮಾಡುವುದಕ್ಕಿಂತಲೂ ಮೇಲಾದ ಧರ್ಮ ಇಲ್ಲ ಎಂದು ಜನರು ಹೇಳ್ತಾರೆ. ಬ್ರಹ್ಮದ್ವೇಷಗಳನ್ನು ಕೊಲ್ಲುವ ಪ್ರಯತ್ನದಲ್ಲಿ ಯುದ್ಧವೆಂಬ ಅಗ್ನಿಗೆ ಶರೀರವನ್ನು ಆಹುತಿ ಕೊಡುವ ಮಹಾತ್ಮರಿಗೆ ನಮಸ್ಕಾರ ಇರಲಿ. ಅಂತವರಿಗೆ ಕ್ಷೇಮ ಉಂಟಾಗಲಿ. ಅಂತವರು ಲೋಕವು ನಮಗೂ ಸಿದ್ಧಿಸಲಿ. ಅಂತಹ ವೀರರೇ ಬ್ರಹ್ಮಲೋಕವನ್ನು ಜಯಿಸಿದವರು. ಅವರೇ ಸ್ವರ್ಗ ಸುಖಕ್ಕೆ ಭಾಗಿಗಳು ಎಂದು ಮನುವಿನ ವಾಕ್ಯ ಇದೆ. ಬ್ರಾಹ್ಮಣ ದ್ರೋಹಿಗಳನ್ನ ನಿಗ್ರಹಿಸುವ ಸಲುವಾಗಿ ಯುದ್ಧರಂಗದಲ್ಲಿ ಆಯುಧಗಳಿಂದ ಹತರಾದವರು ಪಾಪಾತ್ಮರಾಗಿದ್ರು ಪುಣ್ಯಾತ್ಮರಾದರು ಅಶ್ವಮೇಧ ಯಾಗವನ್ನು ಮಾಡಿ ಅವಭೃತ ಸ್ನಾನವನ್ನ ಮುಗಿಸಿದ ಫಲಕ್ಕೆ ಭಾಗಿಗಳಾಗಿ ಪರಿಶುದ್ಧ ಎನಿಸ್ತಾರೆ. ಕಾಲ ದೇಶಗಳ ಕಾರಣದಿಂದ ಅಧರ್ಮವೇ ಧರ್ಮವಾಗುತ್ತೆ, ಧರ್ಮವು ಅಧರ್ಮವಾಗಿ ಮಾರ್ಪಡುತ್ತೆ. ಕಾಲವು ದೇಶವು ಇಂಥ ಶಕ್ತಿ ಉಳ್ಳದ್ದು. ಉತ್ತಂಗಾದಿ ಮಹರ್ಷಿಗಳು ಅತಿ ಕ್ರೂರವಾದ ಸರ್ಪ ಯಾಗಾದಿ ಕರ್ಮಗಳನ್ನು ನಡೆಸಿ ಅದರಿಂದಲೇ ಉತ್ತಮವಾದ ಸ್ವರ್ಗಲೋಕವನ್ನು ಸೇರಿದವರಲ್ಲವೇ ಕ್ಷತ್ರಿಯ ಧರ್ಮವನ್ನ ದೃಢವಾಗಿ ಹಿಡಿದ ಅರಸರು ಪರರಾಜ್ಯಕ್ಕೆ ಹಿಂಸೆ ಎಂಬ ಪಾಪ ಕಾರ್ಯವನ್ನು ಮಾಡಿದ್ರು ಉತ್ತಮ ಗತಿಯನ್ನೇ ಹೊಂದುತ್ತಾರೆ. ಬ್ರಾಹ್ಮಣನು ಕೂಡ ಆತ್ಮರಕ್ಷಣೆಗಾಗಿ ವರ್ಣ ಆಶ್ರಮ ಧರ್ಮಗಳು ಕೆಡದೆ ಇರುವುದಕ್ಕಾಗಿ ಕಳ್ಳರಿಂದ ಭಯ ಉಂಟಾದಾಗ ಈ ಮೂರು ಸಂದರ್ಭಗಳಲ್ಲಿ ಲೋಕ ಕಂಟಕರನ್ನು ಅಡಗಿಸುವುದಕ್ಕಾಗಿ ಆಯುಧವನ್ನು ಹಿಡಿಯುವುದು ದೋಷ ಎನಿಸುವುದಿಲ್ಲ ಎಂದ. ಹಾಗೆ ಧರ್ಮರಾಜ, ತಾತ, ದೇಶದಲ್ಲಿ ಶತ್ರು ಚೋರಾದಿಗಳು ಹೆಚ್ಚಿ ವರ್ಣ ಸಂಕರ ಉಂಟಾದ ಸಂದರ್ಭದಲ್ಲಿ ಎಲ್ಲಾ ವರ್ಣಗಳು ಹಿಂದು ಮುಂದೆ ತೋರದೆ ಕಳವಳಿಸ್ತಾ ಇದ್ದಾಗ ಕ್ಷತ್ರಿಯನಿಗಾಗಿ ಬಲಶಾಲಿಯಾದ ಬ್ರಾಹ್ಮಣನೋ ವೈಶ್ಯನೋ ಅಥವಾ ಶೂದ್ರನೋ ಆ ದುಷ್ಟರನ್ನು ಅಡಗಿಸಿ ಧರ್ಮದಿಂದ ದಂಡ ನೀತಿಯನ್ನ ನಡೆಸುತ್ತಾ ಪ್ರಜೆಗಳನ್ನು ರಕ್ಷಿಸುವನಾದ್ರೆ ಅಂತವನು ರಾಜಪದವನಿಗೆ ಅರ್ಹನೇ ಅಥವಾ ಅರ್ಹನಲ್ಲವೇ? ಅವನು ಲೋಕಕ್ಕೆ ಅಧಿಪತಿ ಎನಿಸ್ತಾನೆಯೇ ಇಲ್ಲವೇ? ಕ್ಷತ್ರಿಯನಲ್ಲದವನು ಆ ಕಾರ್ಯವನ್ನು ನಡೆಸಬಾರದು ಎಂದು ನಿವಾರಿಸಬೇಕೇ ಇಲ್ಲವೇ ಎಂಬ ಈ ನನ್ನ ಸಂದೇಹಗಳನ್ನ ಪರಿಹರಿಸಬೇಕು ಇಲ್ಲ. ಆಗ ಭೀಷ್ಮ, ಆಪತ್ಕಾಲದಲ್ಲಿ ಸಿಕ್ಕಿ ಕಷ್ಟಪಡುವವನಿಗೆ ಆಶ್ರಯ ಸಿಕ್ಕಿದಂತೆ ಸಹಾಯವಿಲ್ಲದ ಸಮಯದಲ್ಲಿ ಸಹಾಯಕನಾಗಿ ಬದುಕಿದ ಮನುಷ್ಯನು ಶೂದ್ರನಾದರೂ ಅಥವಾ ಬೇರೆ ಯಾವ ವರ್ಣದವರಾದರೂ ಕೂಡ ಅಂತವನು ಪೂಜಾರ್ಹನು. ರಾಜ ಕಳ್ಳರಿಂದ ಪೀಡಿತರಾಗಿ ರಕ್ಷಕರನ್ನ ಕಾಣದೆ ಕಷ್ಟಪಡುವ ಜನರು ಯಾರ ಆಶ್ರಯ ಬಲದಿಂದ ಸುಖಿಸ್ತಾರೋ ಆ ಮನುಷ್ಯನನ್ನೇ ತಮ್ಮ ಬಂಧು ಎಂದು ತಿಳಿದು ವಿಶ್ವಾಸದಿಂದ ಪೂಜಿಸಬೇಕು. ಹೇ ಯುಧಿಷ್ಠಿರ, ಇಷ್ಟಾರ್ಥವನ್ನು ಕೊಡುವ ಮಹಾತ್ಮನಲ್ಲವೇ ಪೂಜಾರ್ಹ? ಹೊರೆಯನ್ನು ಹೊರೆಯಲಾರದ ಎತ್ತುಗಳಿಂದಲೋ, ಕರೆಯಲಾರದ ಹಸುವಿನಿಂದಲೋ, ಸಂತಾನ ಇಲ್ಲದ ಪತ್ನಿಯಿಂದಲೋ, ರಕ್ಷಿಸಲಾರದಂದ ರಾಜನಿಂದಲೋ ಪ್ರಯೋಜನ ಏನು? ಮರದಲ್ಲಿ ಕೆತ್ತಿಟ್ಟ ಆನೆ, ಚರ್ಮಮಯವಾದ ಮೃಗ, ಸಾಮರ್ಥ್ಯವಿಲ್ಲದ ಮನುಷ್ಯ, ಪ್ರಯಾಣ ಮಾರ್ಗದಲ್ಲಿ ಸಿಕ್ಕುವ ಮರಳುಗಾಡು,
ವೇದವನ್ನ ಓದದ ಬ್ರಾಹ್ಮಣನು, ರಕ್ಷಿಸಲಾರದ ಅರಸನು, ಮಳೆಯನ್ನು ಸುರಿಸದ ಮೇಘಗಳು, ಇವುಗಳೆಲ್ಲವೂ ಕೂಡ ಅಪ್ರಯೋಜಕಗಳು. ಬ್ರಾಹ್ಮಣನಿಗೆ ವೇದವನ್ನ ಓದದಂತ ಬ್ರಾಹ್ಮಣ ಏನಾಗ್ತಾನೆ ಅಂದ್ರೆ ಪತಿತ ದ್ವಿಜನಾಗ್ತಾನೆ. ಸ್ವಾಧ್ಯಾಯೋ ಅಧ್ಯೇತವ್ಯ, ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ವೇದವನ್ನು ಕಲಿಯಲೇಬೇಕು. ಇದು ಅವನ ಪ್ರಧಾನ ಧರ್ಮ, ಅಧ್ಯಯನ ಅಧ್ಯಾಪನ. ಸಾಧು ರಕ್ಷಣೆಯಲ್ಲಿಯೂ ದುಷ್ಟ ನಿಗ್ರಹದಲ್ಲಿಯೂ ಸಮರ್ಥನಾದವನೇ ರಾಜ್ಯವನ್ನು ಆಳಲು ಸಮರ್ಥ, ಅರ್ಹ. ಅವನಿಂದಲೇ ಲೋಕವೆಲ್ಲ ರಕ್ಷಿಸಲ್ಪಡುತ್ತೆ ಎಂದು. ಇಲ್ಲಿಗೆ 78ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 79ನೇ ಅಧ್ಯಾಯ. ಭೀಷ್ಮನು ಋತ್ವಿಕ್ಕುಗಳ ಲಕ್ಷಣಗಳನ್ನು ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇತಾದ ಋತ್ವಿಕ್ಕುಗಳು ಹೇಗಿರಬೇಕು, ಅವರ ಕಾರ್ಯ ಏನು, ಅವರು ಏರ್ಪಟ್ಟ ಕಾರಣವನ್ನ, ಅವರ ನಿಯಮಗಳನ್ನ, ಗುಣಗಳನ್ನು ತಿಳಿಸಬೇಕು ಎಂದು ಯುಧಿಷ್ಠಿರ ಕೇಳಲು ಭೀಷ್ಮ ಹೇಳಿದ, ಹೇ ಯುಧಿಷ್ಠಿರ, ಋತ್ವಿಕ್ಕುಗಳು ಋಗ್ವೇದ, ಸಾಮವೇದ ಮೊದಲಾದ ವೇದಗಳನ್ನು, ಮೀಮಾಂಸಾದಿ ಶಾಸ್ತ್ರಗಳನ್ನು ಕಲಿತ ಬ್ರಾಹ್ಮಣರಾಗಿರ್ಬೇಕು. ಅರಸನಿಗೆ ಶಾಂತಿಗಾದಿ ಕರ್ಮಗಳನ್ನೆಲ್ಲ ಲೋಪವಿಲ್ಲದೆ ಪರಿಶುದ್ಧತೆಯಿಂದ ನಡೆಸುವುದೇ ಅವರ ಮುಖ್ಯ ವೃತ್ತಿ. ಋತ್ವಿಕಗಳು ಯಾವಾಗಲೂ ಏಕಮನಸ್ಕರಾಗಿ, ಧೈರ್ಯ ಗುಣವುಳ್ಳವರಾಗಿ, ಮೃದು ಭಾಷೆಗಳಾಗಿ, ತಮ್ಮೊಳಗೆ ಪರಸ್ಪರ ಸ್ನೇಹ ಭಾವದಿಂದ ಎಲ್ಲ ವಿಚಾರದಲ್ಲಿಯೂ ಸಮದರ್ಶಿಗಳಾಗಿರ್ಬೇಕು. ದ್ರೋಹ ಚಿಂತೆ ಇಲ್ಲದೆ ಇರುವುದು, ಸತ್ಯ, ಆತ್ಮನಿಗ್ರಹ, ಅಹಿಂಸೆ, ಮೃದುತ್ವ, ಅಹಂಭಾವ ಇಲ್ಲದೆ ಇರುವುದು, ತಾಳ್ಮೆ, ಲಜ್ಜೆ, ಸಹಿಷ್ಣುತೆ, ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ, ಶಮದಮಾದಿಗಳು, ಈ ಗುಣಗಳು ಉಳ್ಳವರೇ ರಾಜನಲ್ಲಿ ಪುರೋಹಿತರಾಗಿರ್ಬೇಕು. ಬುದ್ಧಿ, ಜ್ಞಾನ, ಧೈರ್ಯ, ತೃಪ್ತಿ, ಅಹಿಂಸೆ, ಇಂದ್ರಿಯ ಜಯ, ಕಾಮ ದ್ವೇಷಾದಿಗಳೆಲ್ಲದೇ ಇರೋದು, ಶುದ್ಧ ಶೀಲ ವೃತ್ತಗಳು ಎಂಬ ಈ ಮೂರರಲ್ಲಿಯೂ ಶುದ್ಧನಾಗಿರೋದು. ಇಂತಹ ಗುಣವುಳ್ಳವನು ಋತ್ವಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಕುಳಿರಲು ಅರ್ಹನಿಸ್ತಾನೆ. ಇಂತಹ ಗುಣವುಳ್ಳವರೇ ಋತ್ವಿಕ್ಕುಗಳು. ಅವರೆಲ್ಲರೂ ಯಥಾಯೋಗ್ಯವಾಗಿ ಪೂಜಾರ್ಹರು ಎಂದನು. ಹಾಗೆ ಯುಧಿಷ್ಠಿರ ಭೀಷ್ಮನನ್ನು ಕುರಿತು, ತಾತ, ಭೂರಿ ದಕ್ಷಿಣೆಗಳನ್ನು ಕೊಡುವ ವಿಷಯದಲ್ಲಿ ಇಷ್ಟನ್ನೇ ಕೊಡಬೇಕು, ಇದನ್ನೇ ಕೊಡಬೇಕು ಎಂದು ವೇದಗಳು ವಿಧಿಸುತ್ತಿವೆ. ಇದಕ್ಕೆ ಯಾವುದೊಂದು ಮೇರೆ ಅಥವಾ ವ್ಯವಸ್ಥೆಯೇ ಇಲ್ಲ ಎಂದು ತರುವುದಲ್ಲ. ಮನುಷ್ಯರ ಶಕ್ತಿಯನ್ನು ಸ್ವಲ್ಪವಾದರೂ ಗಮನಿಸಿದೆ ಇಷ್ಟು ಕಠಿಣವಾಗಿ ಉಪದೇಶಿಸುವ ಈ ವೇದ ವಿಧಿಯನ್ನು ಅನುಸರಿಸುವುದು ಎಲ್ಲರಿಗೂ ಹೇಗೆ ಸಾಧ್ಯ? ಈ ವಿಧಿಗಳು ಆಯಾ ಮನುಷ್ಯನ ಶಕ್ತಿಯನ್ನು ತಿಳಿದು ಅವರವರ ಕಷ್ಟಕ್ಕೆ ತಕ್ಕಂತೆ ವಿಧಿಸಲ್ಪಟ್ಟ ಹಾಗಿಲ್ಲ. ಶ್ರದ್ಧೆಯಿಂದ ಮಾಡುವ ಯಾಗಾದಿ ಕರ್ಮಗಳೆಲ್ಲ ಶಾಸ್ತ್ರೀಗಳೇ ಎಂದು ಹೇಳುವ ವೇದ ವಿಧಿಗೆ ಇದು ಕೇವಲ ವಿರುದ್ಧವೇ ಆಗುತ್ತೆ. ಬಡವನಿಗೆ ಶ್ರದ್ಧೆ ಇದ್ದರೂ ಅವನು ವಿಶೇಷ ದಕ್ಷಿಣೆಯನ್ನು ಕೊಡಲಾರ. ಆಗ ಅವನ ಯಾಗದಲ್ಲಿ ದಕ್ಷಿಣಾಲೋಪದಿಂದ ಯಾಗ ವಿಫಲವಾಗುವುದಲ್ವೇ? ಇಂತಹ ಯಾಗಗಳಲ್ಲಿ ದಕ್ಷಿಣೆಯನ್ನು ತೆಗೆಯತಕ್ಕವರು ಅವರಿಗೂ ಶ್ರದ್ಧೆ ಇರುವುದು ಎಂದನು. ಆಗ ಭೀಷ್ಮ, ಧರ್ಮರಾಜ, ಹಾಗಲ್ಲ. ವೇದ ವಿಧಿಗಳನ್ನು ದೂಷಿಸುವುದರಿಂದ, ಗರ್ವದಿಂದಲೋ ಕಾಪಟ್ಯದಿಂದಲೋ ಒಬ್ಬನು ಉತ್ತಮ ಎನಿಸಲಾರ. ನೀನು ಇಂತಹ ವಿತಂಡವಾದಗಳಿಗೆ ಮನಸ್ಸನ್ನು ಸಲ್ಲಿಸಬೇಡ. ಯಾಗಕ್ಕೆ ದಕ್ಷಿಣೆ ಎಂಬುದು ಒಂದು ಅಂಗ ಎನಿಸಿದೆ. ಮಂತ್ರಲೋಪ ಇಲ್ಲದಂತೆ ಮಾಡಿದ ಅತ್ಯಲ್ಪವನ್ನೇ ಸಫಲಗೊಳಿಸಬಹುದು. ದಕ್ಷಿಣೆ ಇಲ್ಲದ ಮಂತ್ರಕ್ಕೆ ಸಾರ್ಥಕ್ಯ ಇಲ್ಲ. ಯದಿ ದಕ್ಷಿಣಾಂ ನ ನಿನಯೇತ್ ದುರಿಷ್ಟಗ್ರಸ್ಯಾತ್ ಅಂತ ವೇದದಲ್ಲೇ ಬರ್ತಾ ಇದೆ. ಒಬ್ಬ ಬ್ರಾಹ್ಮಣನನ್ನ ಅಧ್ವರ್ಯವಾಗಿ ಕರೀತೀರಿ, ಅವನನ್ನ ಇದು ನಡೆಸು ಅಂತ. ಅವನು ಶಾಸ್ತ್ರದಲ್ಲಿ ಏನಿದೆಯೋ ಅಷ್ಟನ್ನು ನಡೆಸ್ಬೇಕು, ಏನೇನು ಸೇರಿಸಬಾರ್ದು. ಯೋ ಅಯಥಾ ದೇವ ಯಜನಂ ಕರೋತಿ ಪಾಪಿಯಾನ್ ಭವತಿ, ಯೋ ಯಥಾ ದೇವ ಯಜನಂ ಕರೋತಿ ವಸೀಯಾನ್ ಭವತಿ. ಸ್ಮೃತಿಗಳಲ್ಲಿ ಇದರಲ್ಲಿ ಹೇಳಿದೆ ಯಾವುದನ್ನ ಹೇಗೆ ನಡೆಸಬೇಕು ಅಂತ. ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಅದನ್ನ ಮೀರಿ ಹೋಗಬಾರದು. ಪುರೋಹಿತ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಇದು ಅವನು ನನಗೆ ಇಷ್ಟು ಸಂಭಾವನೆ ಬೇಕು ಅಂತ ಅವನು ಹೇಳಬಾರದು. ಹಾಗೆ ಯಜಮಾನನಾದವನು ತನಗೆ ಎಷ್ಟು ಕೊಡೋಕ್ ಸಾಧ್ಯ ಅನ್ನೋ ಅದಕ್ಕಿಂತ ಹೆಚ್ಚಿಗೆ ಕೊಡಬೇಕು. ಕೊಡದೇ ಇದ್ರೆ ಯದಿ ದಕ್ಷಿಣ ನಯತೆ ದುರಿಷ್ಟಗ್ರಸ್ಯಾತ್. ಹೀಗೆ ಬಡವನಾದವನಿಗೆ ಪೂರ್ಣ ಪಾತ್ರವೇ ಭೂರಿ ದಕ್ಷಿಣೆ ಎನಿಸುತ್ತೆ. 256 ಹಿಡಿ ಅಕ್ಕಿಯನ್ನ ತುಂಬಿದ ಗಡಿಗೆಗೆ ಪೂರ್ಣ ಪಾತ್ರ ಅಂತ ಹೇಳಿ 16 ಸೇರು ಅಕ್ಕಿ
ಪೂರ್ಣ ಪಾತ್ರ ದಾನ ಅಂತ. ವಿವಾಹದಲ್ಲಿ ಪೂರ್ಣ ಪಾತ್ರ ದಾನವನ್ನ ಮಾಡಿಸಿ ಆಮೇಲೆ ಸ್ಥಾಲಿ ಪಾಕ ಮಾಡಿಸ್ಬೇಕು ಹುಡುಗನ ಹತ್ರ. ಮದುವೆಯಾದಂತಹ ವರ ಇದ್ದಾನಲ್ಲ ಅವನು ನಡೆಸ್ಬೇಕು. ಅವತ್ತಿಂದ ಶುರುವಾಗುದು ಉಪಾಸನೆ. ಅದಕ್ಕೆ ಮೊದಲು ಪೂರ್ಣ ಪಾತ್ರ ದಾನ ಆಗ್ಬೇಕು. ಬ್ರಹ್ಮ, ಕ್ಷತ್ರಿಯ, ವೈಶ್ಯ ಎಂಬ 3 ವರ್ಣದವರು ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಯಾಗವನ್ನು ನಡೆಸಲೇಬೇಕು. ಬ್ರಾಹ್ಮಣರಿಗೆ ಸೋಮವೇ ರಾಜ ಎಂದು ಹೇಳಿದೆ. ಅಂತಹ ಸೋಮವನ್ನು ಬ್ರಾಹ್ಮಣರು ಯಜ್ಞಾರ್ಥವಾಗಿ ವಿಕ್ರಯಿಸುವರು. ಆದರೆ ಅದನ್ನ ತನ್ನ ಜೀವನಾರ್ಥವಾಗಿ ವಿಕ್ರಯಿಸಬಾರದು. ಧರ್ಮವನ್ನ ಅನುಸರಿಸಿ ಸೋಮ ವಿಕ್ರಯದಿಂದ ಸಂಪಾದಿಸಿದ ಹಣದಿಂದ ಮಾಡುವ ಯಾಗವು ಧರ್ಮ ಎನಿಸುತ್ತೆ. ಪುರುಷನು ಯಾಗವು ಸೋಮಲತೆಯು ನಿರ್ದಿಷ್ಟವಾಗಿ ಉಪಯೋಗಿಸಲ್ಪಟ್ಟಾಗ ಅದರಿಂದ ಫಲ ಉಂಟು. ದುಶ್ಶೀಲನಾದವನು ತನ್ನ ಭೋಗವನ್ನು ಅಪೇಕ್ಷಿಸಿ ಅಗ್ನಿಯಲ್ಲಿ ನಡೆಸಿದ ಯಾಗವಾದರೂ ತನಗೂ ಇತರರಿಗೂ ಸತ್ಫಲವನ್ನು ಕೊಡತಕ್ಕವುಗಳಲ್ಲ ಎಂದು ವೇದವಿದೆ. ತಪಸ್ಸೆಂಬುದು ಯಾಗಕ್ಕಿಂತಲೂ ಉತ್ತಮ ಎಂದು ವೇದವು ಘೋಷಿಸುತ್ತೆ. ಅಂತಹ ತಪಸ್ಸು ಯಾವುದು ಅನ್ನೋದನ್ನ ತಿಳಿಸ್ತೇನೆ, ಕೇಳು. ಶರೀರವನ್ನು ಖಂಡಿಸುವುದು ತಪ್ಪು ಎನಿಸೋದಿಲ್ಲ. ಅಹಿಂಸೆ, ಸತ್ಯವಾಕು, ಕ್ರೌರ್ಯ ಇಲ್ಲದೆ ಇರುವುದು, ಆತ್ಮನಿಗ್ರಹ, ದಯೆ ಇವೇ ತಪಸ್ಸು ಎಂದು ಜ್ಞಾನಿಗಳು ಹೇಳ್ತಾರೆ. ವೇದಗಳು ಪ್ರಮಾಣವಲ್ಲ ಅಂತ ಹೇಳುವುದು, ಶಾಸ್ತ್ರವಿಧಿಯನ್ನು ಮೀರಿ ನಡೆಯೋದು, ಮೀರಿ ನಡೆಯೋದು ಇವೆಲ್ಲ ಆತ್ಮನಾಶಕ್ಕೆ ಕಾರಣ ಆಗುತ್ತೆ. ಯುಧಿಷ್ಠಿರ, ಇನ್ನು ದಶಹೋತ್ರು ಎಂಬ ವಿಧಿಯನ್ನು ಗಮನಿಸುವನಾಗ ಈ ತಪಸ್ಸೆಂಬ ಯಜ್ಞಕ್ಕೆ ಯೋಗವೇ ಸೃಕ್ಕು, ಚಿತ್ತವೇ ಆಜ್ಯ, ಉತ್ತಮವಾದ ಜ್ಞಾನವೇ ಪವಿತ್ರ, ಕೌಟಿಲ್ಯ ಇರಬಾರದು, ಶಾಠ್ಯವಿರಬಾರದು. ಇವೆಲ್ಲವೂ ಜ್ಞಾನಿಗಳು ಮುಖ್ಯವಾಗಿ ಎಣಿಸಬೇಕಾದವು. ಹೆಚ್ಚು ಮಾತಿಂದೇನೋ ಪಾಪಟ್ಟಿವೆ ಮೃತ್ಯುವಿಗೆ ಮೂಲ, ಬ್ರಹ್ಮ ಪದವಿಗೆ ಸತ್ಯವೇ ಕಾರಣ ಎಂದನು. ಇಲ್ಲಿಗೆ 79ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮಿತ್ರ ಮಿತ್ರ ಅಮಿತ್ರ ಜ್ಞಾತಿಗಳ ಲಕ್ಷಣಗಳನ್ನ, ಅರಸನು ಅವರಲ್ಲಿ ನಡೆದುಕೊಳ್ಳಬಾರದ ರೀತಿಯನ್ನ ಭೀಷ್ಮನು ಯುಧಿಷ್ಠನಿಗೆ ಉಪದೇಶಿಸಿದ್ದು. 80ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠನು, ತಾತ, ಮನುಷ್ಯನು ಬೇರೆ ಸಹಾಯ ಇಲ್ಲದಿದ್ರು ಸಾಮಾನ್ಯ ಕಾರ್ಯಗಳನ್ನೆಲ್ಲ ನಡೆಸಬಲ್ಲ. ಆದರೆ ರಾಜ್ಯವನ್ನು ಅಸಹಾಯನಾಗಿ ನಡೆಸುವುದು ಹೇಗೆ? ಅದಕ್ಕಾಗಿ ರಾಜನು ಎಂಥ ಗುಣಶೀಲವುಳ್ಳ ಮನುಷ್ಯರ ಸಹಾಯವನ್ನು ಅಪೇಕ್ಷಿಸಬೇಕು, ಎಂಥವನಲ್ಲಿ ನಂಬಿಕೆ ನೀಡಬಹುದು, ಯಾವನನ್ನ ನಂಬಬಾರದು ಎಂಬ ಈ ವಿಷಯಗಳನ್ನು ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳಿದ, ಹೇ ರಾಜ, ಅರಸನಿಗೆ ಸಹಾರ್ಥ ಸಮಾನ ಪ್ರಯೋಜನಕ್ಕಾಗಿ ಒಪ್ಪಂದ ಮಾಡಿಕೊಂಡು ಬಂದವನು, ಭಜಮಾನ ಸಹಜವಾದ ಭಕ್ತಿಯಿಂದ ಬಂದವನು, ಸಹಜ ಬಂಧುವರ್ಗದಲ್ಲಿ ಸೇರಿದವನು, ಕೃತ್ರಿಮ ಉಪಕಾರವನ್ನು ಪಡೆದು ಬಂದವನು ಎಂಬ 4 ಬಗೆಯ ಮಿತ್ರರುಂಟು. ಒಂದೇ ಪಕ್ಷವನ್ನು ಹಿಡಿಯುವ ಧರ್ಮಬದ್ಧಿಯುಳ್ಳ ಮನುಷ್ಯನು ಅರಸನಿಗೆ 5ನೇ ಮಿತ್ರ ಎನಿಸ್ತಾನೆ. ಇಂಥವನು ನಿಷ್ಕಪಟಿಯಾಗಿ ಧರ್ಮವಿದ್ದ ಕಡೆಗೆ ಹೋಗ್ತಾನೆ, ಅಥವಾ ಯಾವುದರಲ್ಲಿಯೂ ತಲೆ ಇಕ್ಕದೆ ಉದಾಸೀನಾಗಿರ್ತಾನೆ ಹೊರತು ಅಧರ್ಮಕ್ಕೆ ಮಾತ್ರ ಹೋಗಲಾರ. ಧರ್ಮಶೀಲನಾದ ಅರಸನು ಇಂಥವನನ್ನ ತನ್ನಲ್ಲಿ ಇರಿಸಬಹುದು, ಆದರೆ ಇಂಥವನಿಗೆ ಅಪ್ರಿಯವಾದ ಕಾರ್ಯಗಳನ್ನು ತಿಳಿಸಬಾರದು. ಮನುಷ್ಯನಲ್ಲಿ ಶತ್ರುತ್ವ ಮಿತ್ರತ್ವ ಎಂಬುದು ಸಹಜ ಸ್ವಭಾವವಲ್ಲ. ಮನುಷ್ಯನು ಉಪಕಾರಿಯಾದಾಗ ಮಿತ್ರ ಎನಿಸ್ತಾನೆ, ಅಪಕಾರಿಯಾದ ಸಂದರ್ಭದಲ್ಲಿ ಅವನೇ ಶತ್ರುವಾಗಿ ತೋರ್ತಾನೆ. ಒಬ್ಬನ ಮರಣವನ್ನು ಎದುರು ನೋಡುತ್ತಿರುವ ಮನುಷ್ಯನೇ ಮತ್ತೊಂದು ಕಾಲದಲ್ಲಿ ಅವನ ಕ್ಷೇಮವನ್ನು ಬಯಸ್ತಾನೆ. ಧರ್ಮಗಳೆರಡನ್ನೂ ಸಹಿಸಿ ಜಯಾಪೇಕ್ಷಿಯಾಗುವುದೇ ಅರಸನ ಮುಖ್ಯ ಕರ್ತವ್ಯ. ಮೇಲೆ ಹೇಳಿದ 4 ಬಗೆಯ ಮಿತ್ರವರ್ಗದಲ್ಲಿ ಭಜಮಾನ, ಸಹಜ ಎಂಬ ಈ 2 ಬಗೆಯ ಮಿತ್ರರು ಉತ್ತಮ ಎನಿಸ್ತಾರೆ. ಸಹಾರ್ಥ, ಕೃತ್ರಿಮ ಎಂಬ ಇಬ್ಬರು ಯಾವಾಗಲೂ ಶಂಕಾಸ್ಪದ. ನಡೆಸಬೇಕಾದ ರಾಜಕಾರ್ಯಗಳಲ್ಲಿ ಮೇಲೆ ಹೇಳಿದ 5 ಬಗೆಯ ಮಿತ್ರರು ಯಾವಾಗಲೂ ಕಲಿತಿರತಕ್ಕವರಾದರೂ ಇವರೆಲ್ಲರ ಮುಂದೆ ತಿಳಿಸಬಾರದ ಕಾರ್ಯಗಳು ಕೆಲವುಂಟು. ಇಂತಹ ಮಿತ್ರರ ರಕ್ಷಣೆಯಲ್ಲಿ ಅರಸನು ಸ್ವಲ್ಪ ಮಾತ್ರವೂ ಅಲಕ್ಷ್ಯವಾಗಿರಬಾರದು. ಅವರ ಯೋಗಕ್ಷೇಮಗಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಲು ಎಚ್ಚರ ತಪ್ಪಬಾರದು. ಹಾಗಿಲ್ಲದಿದ್ರೆ
ಪ್ರಜೆಗಳು ರಾಜನನ್ನು ಅಡಗಿಸಿಬಿಡ್ತಾರೆ. ಸಾಧುವೇ ದುಷ್ಟನಾಗುವುದು ಉಂಟು, ದುಷ್ಟನೇ ಸಾಧುವಾಗುವುದು ಉಂಟು, ಶತ್ರುವು ಮಿತ್ರನಾಗುವುದು, ಆಪ್ತನೇ ವಂಚಕನಾಗಿ ದ್ರೋಹಿ ಆಗ್ಬೋದು. ಮನುಷ್ಯನ ಬುದ್ಧಿಯು ಯಾವಾಗಲೂ ಒಂದೇ ವಿಧದಲ್ಲಿ ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ಯಾವನನ್ನು ನಂಬಲಾಗದು. ಮುಖ್ಯ ಕಾರ್ಯಗಳನ್ನು ಅರಸನು ತಾನಾಗಿಯೇ ನಡೆಸಬೇಕು. ಒಬ್ಬನಲ್ಲಿ ಹೆಚ್ಚಿನ ನಂಬಿಕೆ ಇಡೋದ್ರಿಂದ ರಾಜ್ಯ ನಷ್ಟಕ್ಕೂ ಐಶ್ವರ್ಯ ನಾಶಕ್ಕೂ ಕಾರಣವಾಗುತ್ತೆ. ಯಾರನ್ನೂ ನಂಬದೇ ಇರುವುದು ಮೃತ್ಯುವಿಗಿಂತಲೂ ಹೆಚ್ಚು. ನಂಬಿಕೆಯೇ ಅಪಮೃತ್ಯುವಾಗಿಯೂ ಅಪನಂಬಿಕೆಯೇ ವಿಪತ್ತಾಗಿಯೂ ಪರಿಣಮಿಸುವುದು ಉಂಟು. ರಾಜನು ಯಾವ ಮನುಷ್ಯನನ್ನು ಪೂರ್ಣವಾಗಿ ನಂಬ್ತಾನೋ ಅವನ ಸ್ನೇಹ ಇರುವವರೆಗೆ ಮಾತ್ರ ತಾನು ಸುಖವಾಗಿ ಜೀವಿಸ್ತಾನೆ. ಅದು ತಪ್ಪಿದಾಗ ಅಪಾಯ ಇದೆ. ಆದ್ದರಿಂದ ರಾಜನಿಗೆ ಒಬ್ಬನಲ್ಲಿ ನಂಬಿಕೆಯು ಶಂಕೆಯು ಎರಡೂ ಇರಬೇಕು. ಹೀಗಿರುವುದೇ ರಾಜನೀತಿಯ ಮಾರ್ಗ. ಸನಾತನ ಸಂಪತ್ತು ಇದೆ. ತನ್ನ ಮರಣಾನಂತರದಲ್ಲಿ ತನ್ನ ಐಶ್ವರ್ಯವೆಲ್ಲ ಇಂಥವನಿಗೆ ಸೇರಬೇಕು ಎಂದು ಒಬ್ಬನು ನಿರ್ಧರಿಸಿಟ್ಟ ಮೇಲೆ ಆ ಧನಕ್ಕೆ ಮುಂದೆ ಭಾಗಿಯಾಗ್ತದನೋ ಯಾವಾಗಲೂ ಸಂದೇಹಾಸ್ಪದನೆ. ವಿವೇಕಿಗಳು ಅಂಥವನನ್ನ ಶತ್ರುವಿನಂತೆಯೇ ಭಾವಿಸ್ತಾರೆ. ಅಂಥವನಲ್ಲಿ ಎಚ್ಚರದಿಂದಿರಬೇಕು. ಬೇರೊಬ್ಬನ ಭೂಮಿಯ ಮಾರ್ಗವಾಗಿ ತನ್ನ ಗದ್ದೆಯ ಸಾಗುವಳಿಗೆ ನೀರು ಬರುತ್ತಿರುವಾಗ ಎರಡನೆಯವನಿಗೆ ಮೊದಲನೆಯವನ ಮೇಲೆ ಬಹಳ ಎಚ್ಚರ ಇರಬೇಕಲ್ವೇ? ಇಲ್ಲದಿದ್ರೆ ಎರಡನೆಯವನ ವ್ಯವಸಾಯಕ್ಕೆ ಹಾನಿ ಬರುತ್ತೆ. ಹಾಗೆಯೇ ರಾಜ್ಯಾಡಳಿತದಲ್ಲಿ ಶತ್ರುಗಳ ಪ್ರವೇಶ ಮಾರ್ಗದಲ್ಲಿರುವ ದೇಶಾಧಿಪತಿಗಳ ಮೇಲೆ ಮುಂದಿನ ದೇಶಾಧಿಪತಿಗೆ ಯಾವಾಗಲೂ ಎಚ್ಚರಿಕೆ ಇರಬೇಕು. ಹಳ್ಳಿಗಳಲ್ಲಿ ಕೆರೆಯಿಂದ ನೀರು ಬರಬೇಕು. ಸಣ್ಣ ಸಣ್ಣ ಕಾಲುವೆಗಳಲ್ಲಿ ಉದ್ದಕ್ಕೂ ಆ ಕಾಲುವೆ ಹೋಗುತ್ತೆ. ಅಕ್ಕಪಕ್ಕದ ಗದ್ದೆಗಳಲ್ಲಿ ಇದರಲ್ಲಿ ಎಲ್ಲವೂ ಒಂದೇ ಯೂನಿಫಾರ್ಮ್ ಆಗಿ ಇರೋದಿಲ್ಲ. ಈಗ ಯಾವುದೋ ಕಾಲುವೆಯಿಂದ ಬಂದಿದ್ದು ನೇರವಾಗಿ ಒಬ್ಬರ ಗದ್ದೆಗೆ ಬಂದಿದೆ, ಅಲ್ಲಿಂದ ಅದು ಇನ್ನೊಂದಕ್ಕೆ ಹೋಗ್ಬೇಕು. ಅವ್ರ ಜಾಗ ಅಲ್ಲಿ ಮಾಡಿ ಕೊಡ್ಬೇಕು. ಮುಂದಿನ ಗದ್ದೆ ನಾವು ನೀರು ತಗೋಬೇಕಾದ್ರೆ ಇದಕ್ಕೇನು ಅಂದ್ರೆ ಸಾಮರಸ್ಯ ಇರಬೇಕು ಎಲ್ಲರಲ್ಲೂ ಕೂಡ. ಈಗ ಒಬ್ಬ ನನ್ನ ಗದ್ದೆಗೆ ಚೆನ್ನಾಗಿ ನೀರು ಬರ್ಲಿ ಅಂತ ಇದೆ, ಇದಕ್ಕೆಲ್ಲ ನಮ್ಮ ತಂದೆಯವರು ಎಣ್ಣೆ ಮಾಡ್ಬೇಕಾದ್ರೆ ರಾತ್ರಿ ಹೋಗಿ ಒಂದು ಇದನ್ನ ಲಾಟಿ ಹಿಡ್ಕೊಂಡೋದ್ರು ಗೊತ್ತಾಗ್ಬಿಡುತ್ತೆ ಬರ್ತಾ ಇದ್ದಾರೆ ಅಂತ. ಕತ್ತಲಲ್ಲೇನೆ ಹೋಗಿ ಸ್ವಲ್ಪ ಹೊತ್ತಲ್ಲಿ ಕಾದಿದ್ದು ನೀರು ಗದ್ದೆಗೆಲ್ಲ ಹಾಯಿಸಿ ಆಮೇಲೆ ಬರುವಂತಹದ್ದು. ಬಿಟ್ಟು ಬಂದು ಅಂದ್ರೆ ಎಲ್ಲೋ ಮರದ ಕೆಳಗಡೆ ಇರ್ತಾರೆ, ಬಂದ್ಬಿಟ್ಟು ಇವರು ತಮ್ಮ ಗದ್ದೆಗೆ ಬಿದ್ದಿದ್ದನ್ನು ಅವರು ಕ್ಲೋಸ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ತಗೊಳ್ತಾರೆ. ಈ ರೀತಿನಲ್ಲಿ ಇದು ಗದ್ದೆಗೆ ನೀರು ಹರಿಸೋದ್ರಲ್ಲಿ ಹೇಗೆ ಎಲ್ರಿಗೂ ಕೂಡ ಬರಬೇಕು. ಎಲ್ರೂ ಕೂಡ ಕೆರೆಯ ನೀರಿನ ಮೇಲೆ ಭಾಗಿಗಳಾಗಿರ್ತಾರೆ. ಆ ನೀರು ಬರ್ಬೇಕಾದ್ರೆ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಈ ರೀತಿ ಬರುವಂತದ್ದು ಇರುತ್ತೆ. ಒಳ್ಳೆಯ ಸೌಮ್ಯದಿಂದನೇ ಮಾಡ್ಬೋದು. ನೀವು ಬಿಡಿಸ್ಕೊಳ್ಳಿ, ನಿಮ್ದಾದ್ಮೇಲೆ ನಮ್ದಕ್ಕೆ ನೀವು ಸ್ವಲ್ಪ ನೀರು ಕೊಡಿ ಅಂತ. ಯಾವಾಗ ಲೋಭಿಗಳಾಗ್ತಾರೋ ಅವರು ಬೇರೆ ಗದ್ದೆಗೆ ಬರೋದು ಬೇಡ, ಇಲ್ಲ ನನಗೆ ಬರ್ಲಿ ಅನ್ನೋ ಇದು. ಅದು ಹೆಚ್ಚಿಗೆ ನೀರಿನ ಬಿಟ್ಟರೆ ಏನಾಗುತ್ತೆ, ಪೈರು ಹಾಳಾಗುತ್ತೆ. ಎಷ್ಟು ಬೇಕೋ ಅಷ್ಟು ಬೇಕು. ಸೊ ಅದಕ್ಕೆ ಸಾಮರಸ್ಯ ಬೇಕು ಪಕ್ಕದಲ್ಲಿ. ಇದು ಬರೀ ಗದ್ದೆ ನೀರಿನ ವ್ಯವಹಾರಕ್ಕಲ್ಲ, ಲೋಕದಲ್ಲೂ ಕೂಡ ಅಷ್ಟೇ. ನೀನು ಬಾಳು, ಮತ್ತೊಬ್ಬರು ಬಾಳೋದಕ್ಕೆ ಅವಕಾಶ ಮಾಡು. ಈಗ ಒಂದ್ ಮನೆಗೂ ಇನ್ನೊಂದು ಮನೆಗೂ ಅವ್ರೇನು ಕೇಳ್ದಲ್ಲ ಅಂತ ಅವ್ರ ಜಾಗನ ಸೇರಿಸ್ಕೊಂಡು ಇನ್ನೊಂದು ಕಾಂಪೌಂಡ್ ಹಾಕ್ಬಿಡುದು. ಈ ಅತಿಕ್ರಮ ಇದೆಯಲ್ಲ, ಇದನ್ನೆಲ್ಲ ನಿಗ್ರಹಿಸೋದಕ್ಕೆ ಅದಕ್ಕೆ ಸರ್ಕಾರ ಇವೆಲ್ಲ ಇರುವಂತಹದ್ದು. ಅವ್ರು ಬಂದು ಅದನ್ನ ಸರಿಯಾಗಿ ಅಳತೆ ಮಾಡಿ, ಇಷ್ಟು ನಿನ್ ಜಾಗ, ಅಷ್ಟು ಅವ್ರ ಜಾಗ, ಉತ್ತರಕ್ಕೆ ಎಷ್ಟು, ಪೂರ್ವಕ್ಕೆ ಎಷ್ಟು, ಪಶ್ಚಿಮಕ್ಕೆ ಎಷ್ಟು. ಯಾವಾಗ ಎಲ್ಲ ಧರ್ಮದವರು ಕೂಡ ಅವರವರ ನೀತಿಯನ್ನ ದಾಟದೇ ಇರ್ತಾರೋ ಅದು ರಾಮರಾಜ್ಯವಾಗತ್ತೆ. ಇಲ್ಲದಿದ್ರೆ ರಾಜನಾದವನು ದಂಡ ನೀತಿಯಿಂದ ಶಿಕ್ಷಿಸಿ ಯಾರು ಆ ರೀತಿ ಮಾಡ್ತಾರೆ ಅಂತವರಿಗೆ, ಯಾರಿಗೆ ಲಾಸ್ ಆಗಿದೆಯೋ ಅವರಿಗೆ ಅದನ್ನ ಮಾಡಿ ಕೊಡುವಂತದ್ದು. ಹೀಗೆ ಅರಸನಲ್ಲಿ ಅಸೂಯೆ ಇಲ್ಲದೆ ಅವನ ದುಃಖಗಳನ್ನ ತನ್ನದೆಂದು ಭಾವಿಸಿ ಅದರಲ್ಲಿ ತಾನು ಭಾಗಿಯಾಗುವನು ಉತ್ತಮ ಲಕ್ಷಣವುಳ್ಳಂತ ಮಿತ್ರ. ಅಂಥವನನ್ನು ರಾಜನು ತನ್ನ ತಂದೆಯಂತೆ ಭಾವಿಸಿ ನಂಬಿಕೆ ನೀಡಬೇಕು. ಅಂಥವನನ್ನು ಎಲ್ಲ ವಿಧಗಳಲ್ಲಿಯೂ ಸಂತೋಷದಿಂದ ಇರಿಸಬೇಕು. ಯಾವನು ಧರ್ಮ ಕಾರ್ಯಗಳಿಗೆ ಲೋಪವು ಬಾರದಂತೆ ಕಾಪಾಡ್ತಾನೋ ಮತ್ತು ಇತರ ಕಷ್ಟಗಳಲ್ಲಿಯೂ ಸಿಕ್ಕದಂತೆ ಎಚ್ಚರಿಸ್ತಾನೋ ಅವನೇ ಮಿತ್ರರಲ್ಲಿ ಉತ್ತಮ ಲಕ್ಷಣವುಳ್ಳ ಮಿತ್ರ ಎಂದು ತಿಳಿಬೇಕು. ತನ್ನ ಕ್ಷೀಣತೆಯನ್ನೇ ಎದುರು ನೋಡುತ್ತಿರುವ ಮನುಷ್ಯನನ್ನ
ಶತ್ರುವಿಗೆ ಸಮಾನವಾಗಿ ಭಾವಿಸಬೇಕು. ತನ್ನ ಕಷ್ಟಕ್ಕಾಗಿ ಭಯಪಡುವ ಮತ್ತು ತನ್ನ ಸಂಪತ್ತಿಗಾಗಿ ಅಸೂಯೆ ಇಲ್ಲದೆ ಸಂತೋಷಿಸುವಂತಹ ಮಿತ್ರನನ್ನ ಅರಸನು ತನಗೆ ಸಮ ಎಂದು ತಿಳಿಬೇಕು. ಒಳ್ಳೆ ರೂಪ ಲಕ್ಷಣಗಳಿಂದ, ದೇಹ ಛಾಯೆಯಿಂದಲೂ ಮೃದು ಗಂಭೀರವಾದ ಕಂಠಸ್ವರದಿಂದಲೂ ಕೂಡಿ ಶಾಂತನು, ಸುಶೀಲನು, ಕುಲೀನನು, ಅಸೂಯಾರಹಿತನೂ ಆದ ಮನುಷ್ಯನೇ ಅರಸನಿಗೆ ಪ್ರಧಾನ ಮಂತ್ರಿಯಾಗುವುದಕ್ಕೆ ಅರ್ಹ. ಇಂಥವರನ್ನ ಮಿನಿಸ್ಟರ್ ಆಗಿ ಇಟ್ಕೋಬೇಕು. ಮಂತ್ರಾಲೋಚನೆ ನಡೆಸೋದು ಇವಕ್ಕೆಲ್ಲ ಅಷ್ಟೇ. ಅವರೆಲ್ಲ ದೇಶದ ಹಿತ, ರಾಜನಿಗೆ ಎರಡನ್ನೂ ನೋಡ್ಬೇಕು. ಅರ್ಹನು, ಋತ್ವಿಕ್ಕು, ಗುರು, ಮಿತ್ರ ಇವರುಗಳು ಈ ಮೂವರು ಒಳ್ಳೆ ಮೇಧಾವಿಗಳಾಗಿ, ಜ್ಞಾಪಕ ಶಕ್ತಿ ಉಳ್ಳವರಾಗಿ, ಸಮರ್ಥರಾಗಿ, ಸ್ವಭಾವದಲ್ಲಿ ಕ್ರೂರರು ಎನಿಸದೆ ಇದ್ದರೆ ಅವರಿಂದ ನನಗೆ ಉಂಟಾಗುವ ಮರ್ಯಾದೆಗಾಗಲಿ ಅವಮರ್ಯಾದೆಗಾಗಲಿ ಲಕ್ಷ್ಯ ಮಾಡದೆ ಅಂಥವನನ್ನ ಅಮಾತ್ಯರನ್ನಾಗಿ ಭಾವಿಸಿ ಪೂಜಿಸಬೇಕು. ಅವರಲ್ಲಿ ರಹಸ್ಯವಾದ ಮಂತ್ರಾಲೋಚನೆಯನ್ನ, ಧರ್ಮಾರ್ಥಗಳ ಸ್ಥಿತಿಯನ್ನು ತಿಳಿಸುತ್ತಾ ತಂದೆಯಂತೆ ವಿಶ್ವಾಸ ನೀಡಬಹುದು. ಯಾವುದೊಂದು ಕೆಲಸಕ್ಕೂ ಹೆಚ್ಚು ಜನರನ್ನ ನೇಮಿಸಬಾರದು. ಹೆಚ್ಚು ಜನರನ್ನು ಸೇರಿಸಿ ನಡೆಸುವ ಕಾರ್ಯದಲ್ಲಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಉಂಟಾಗುತ್ತೆ. ಎಲ್ಲರೂ ಎಂದಿಗೂ ಏಕಮನಸ್ಕರಾಗಿ ಇರಲಾರದು. ಯಶಕ್ಕಾಮಿಯಾಗಿ, ನೀತಿ ನಿಪುಣರಾಗಿ, ಸಮರ್ಥರನ್ನ ದ್ವೇಷಿಸದೆ, ದುರ್ಮಾರ್ಗದಲ್ಲಿ ಪ್ರವರ್ತಿಸದೆ, ಕಾಮ, ಕ್ರೋಧ, ಲೋಭ, ಮೋಹಗಳಿಗೆ ಒಳಗಾಗಿ, ಧರ್ಮವನ್ನ ಬಿಡದೆ, ಮಿತಭಾಷಿಯಾಗಿ, ಸತ್ಕುಲದಲ್ಲಿ ಜನಿಸಿದವನಾಗಿ, ಸುಶೀಲನಾಗಿ, ತನ್ನನ್ನು ತಾನೇ ಹೊಗಳಿಕೊಳ್ಳದ ಸ್ವಭಾವ ಉಳ್ಳವನವನು, ಅವನೇ ನಿನ್ನ ರಾಜ್ಯಕ್ಕೆ ಪ್ರಧಾನಮಂತ್ರಿಯಾಗಿರೋದು ಯೋಗ್ಯ. ಆತ್ಮ ಪ್ರಶಂಸೆ, ನಾನಿರೋ ಹೊತ್ತಿಗೆ ನೋಡಿ ರಾಜನಿಗೆಲ್ಲ ಸಿಕ್ತು, ನಾನಿಲ್ದಿದ್ರೆ ಅವ್ನಿಗೆ ಏನಾಗೋಲ್ಲ. ಈ ರೀತಿ ಅಹಂಕಾರ ಮಂತ್ರಿ ಆದವನಿಗಿರಬಾರದು. ಮತ್ತು ಒಳ್ಳೆ ತಾಳ್ಮೆಯುಳ್ಳವನಾಗಿ, ಉದಾರ ಸ್ವಭಾವವುಳ್ಳವನಾಗಿ, ಜ್ಞಾನಿಯಾಗಿ, ಕಾರ್ಯ ಅಕಾರ್ಯಗಳನ್ನು ವಿಮರ್ಶಿಸುವುದರಲ್ಲಿ ನಿಪುಣನಾದವನು ನಿನ್ನಲ್ಲಿ ಮಂತ್ರಿತ್ವವನ್ನು ವಹಿಸಬೇಕು. ಮೇಲೆ ಹೇಳಿದ ಗುಣವುಳ್ಳವರನ್ನ ನೀನು ಪೂಜಿಸಿ ಅವರ ಕೋರಿಕೆಗಳನ್ನು ಈಡೇರಿಸಿ ಸಂತೋಷದಿಂದ ಇರಿಸಿದರೆ ಅವರು ನಿನ್ನಲ್ಲಿ ಭಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ನಡೆಸ್ತಾರೆ. ಉಪಕಾರ ಸ್ವಭಾವವುಳ್ಳ ಮತ್ತು ಕಾರ್ಯ ಸಮರ್ಥರಾದ ಉತ್ತಮರನ್ನೇ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಆರ್ಥಿಕವಾದ ಆದಾಯ ವ್ಯಯಗಳಲ್ಲೂ ಕೂಡ ಇನ್ನೂ ಪ್ರಬಲ ಕಾರ್ಯಗಳಲ್ಲಿ ನಿಯುಕ್ತರಾದಂತಹ ಅಮಾತ್ಯರೇ ರಾಜ್ಯದ ಅಭಿವೃದ್ಧಿಗೆ ಮುಖ್ಯ ಕಾರಣವಾಗುವುದು. ಇಂಥವರು ಯಾವಾಗಲೂ ತಮ್ಮಲ್ಲಿ ಅನ್ಯೋನ್ಯ ಮಾತ್ಸರ್ಯ ಇಲ್ಲದೆ ಒಬ್ಬರಿಗೊಬ್ಬರು ಮೇಲ್ಮೆಯನ್ನು ಕೋರುತ್ತಾ ಸಮಯದಲ್ಲಿ ಒಂದಾಗಿ ಕಲಿತು ಕಾರ್ಯಾಲೋಚನೆಯನ್ನು ಮಾಡಿ ಪ್ರಬಲ ಕಾರ್ಯಗಳನ್ನು ನಡೆಸ್ತಾರೆ. ಯಾವಾಗಲೂ ಜ್ಞಾತಿಗಳನ್ನ ಮೃತ್ಯುವಿನಂತೆ ತಿಳಿದು ಹೆದರಬೇಕು. ಜ್ಞಾತಿಯು ಸಾಮಂತರಾಜನಂತೆ ರಾಜನ ಅಭಿವೃದ್ಧಿಯನ್ನ ಸಹಿಸಲಾರ. ನಿಷ್ಕಪಟಿಯಾಗಿ, ಕ್ರೂರನಲ್ಲದೆ ದಾನಶೀಲನಾಗಿ, ಅಕಾರ್ಯಗಳಿಗೆ ಲಜ್ಜಿಸುತ್ತ ಸತ್ಯವಾದಿಯಾದ ಅರಸನ ಕಷ್ಟವನ್ನು ನೋಡಿದಾಗ ಜ್ಞಾತಿಯ ಹೊರತು ಬೇರೆಯೊಬ್ಬರೂ ದಿಕ್ಕಿಸದಿರಲಾರು. ಆದರೆ ಕೆಲವು ಸಂದರ್ಭದಲ್ಲಿ ಜ್ಞಾತಿ ಅಲ್ಲದವನು ಕೇಡನ್ನ ಮಾಡಬಹುದು. ಜ್ಞಾತಿಗಳೇ ಸಹಾಯ ಮಾಡಬೇಕಾದ ಸಂದರ್ಭವೂ ಉಂಟು. ಜ್ಞಾತಿ ಇಲ್ಲದ ಮನುಷ್ಯನು ಇತರರ ಭಂಗಕ್ಕೀಡಾಗ್ತಾನೆ. ಅಂತ ಸಂದರ್ಭದಲ್ಲಿ ಅವನು ತನ್ನ ಜ್ಞಾತಿಯನ್ನೇ ಆಶ್ರಯಿಸಬೇಕಾಗುತ್ತೆ. ಜ್ಞಾತಿಗಳಲ್ಲಿ ಒಬ್ಬರಿಗೆ ಉಂಟಾದ ಅವಮಾನ ಇಬ್ಬರಿಗೂ ಸೇರಿತು. ಇತರರ ಹಾಗೆ ಭಾಗ್ಯಗಳಾಗುವುದಿಲ್ಲ. ಜ್ಞಾತಿಯು ತನ್ನ ಜ್ಞಾತಿಗೆ ಸಂಭವಿಸುವ ಅವಮಾನವನ್ನ ತನ್ನದು ಎಂದೇ ತಿಳಿತಾನೆ. ಜ್ಞಾತಿ ಇಲ್ಲದವನಿಗೆ ವೃದ್ಧಿಯೂ ಇಲ್ಲ, ಸಂತೋಷವೂ ಇಲ್ಲ. ಹೀಗೆ ಗುಣ ಅವಗುಣಗಳೆರಡು ಈ ಜ್ಞಾತಿ ವರ್ಗದಲ್ಲಿ ಕಲಿತಿದೆ. ಜ್ಞಾತಿಗಳನ್ನ ಯಾವಾಗಲೂ ಮಾತಿನಿಂದಲೂ ನಡೆನುಡಿಗಳಿಂದಲೂ ಪೂಜಿಸಬೇಕು, ಅವರಿಗೆ ಪ್ರಿಯವನ್ನು ಉಂಟು ಮಾಡಬೇಕು. ಆದರೆ ಮನಃಪೂರ್ತಿಯಾಗಿ ಅಂಥವರನ್ನು ನಂಬದೆ, ಅವರಲ್ಲಿ ತನಗಿರುವ ಅಪನಂಬಿಕೆಯನ್ನು ತೋರಿಸಿಕೊಳ್ಳದೆ ನಂಬಿರುವನಂತೆಯೇ ಭಾವನೆಯನ್ನು ಹೊರಪಡಿಸ್ತಾ ಇದ್ದರು. ಅವರಲ್ಲಿರುವ ಗುಣದೋಷಗಳನ್ನು ಹೀಗೆಂದು ನಿರ್ಧರಿಸುವುದು ಸಾಧ್ಯವಿಲ್ಲ. ಹಾಗಿಲ್ಲದೆ ಅಜಾಗರೂಕತೆಯಿಂದ ನಡೆಯುವವರಲ್ಲಿ ದ್ವೇಷಿಗಳು ಮಿತ್ರರಂತೆ ನಡೆಸ್ತಾರೆ. ಆದ್ದರಿಂದ ದ್ವೇಷಿಗಳು, ಮಿತ್ರರು, ಉದಾಸೀನರು, ಜ್ಞಾತಿಗಳು, ಬಂಧುಗಳು ಇವರೊಳಗೆಲ್ಲ ಮೇಲೆ ಹೇಳಿದಂತೆ ಎಚ್ಚರದಿಂದಿರುವ ಮನುಷ್ಯನೇ ನಿರಂತರವಾದ ಕೀರ್ತಿಗೆ ಪಾತ್ರನಾಗಿ ಸುಖದಿಂದ ಇರ್ತಾನೆ. ಇದು 80ನೇ ಅಧ್ಯಾಯ. ಅಷ್ಟಮಿಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಜ್ಞಾತಿಗಳ ವಿಷಯವಾಗಿ ಕೃಷ್ಣನಿಗೂ ನಾರದನಿಗೂ ನಡೆದ ಸಂಭಾಷಣೆಯನ್ನ ಭೀಷ್ಮನು ಯುಧಿಷ್ಠನಿಗೆ ತಿಳಿಸಿದ್ದು. ಜ್ಞಾತಿ ಅಂದ್ರೇನು? ಒಡ ಹುಟ್ಟಿದವರು, ಕಸಿನ್ಸು, ಇವ್ರಿಗೆ ಏನ್ ಬರ್ತಾರೆ? ದಶರಾತ್ರ ಜ್ಞಾತಿ, 10 ದಿವಸದ ರಾತ್ರಿ, 10 ತಲೆಮಾರು ಅದರೊಳಗಡೆ ಬರುವಂಥದ್ದು. 7 ತಲೆಮಾರೊಳಗೆ 8, 9, 10 ಬಂದ್ರೆ 3 ದಿವಸದ ತ್ರಿಕಾಲ ಜ್ಞಾತಿ, ತ್ರಿರಾತ್ರ ಜ್ಞಾತಿ.
ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇದನ್ನು ಕಂಡು ಇವನ ಏಳಿಗೆಯನ್ನ ಸಹಿದೆ ಇರುವಂತಹ ಜ್ಞಾತಿಗಳು, ಇಲ್ಲ ಇವನಿಗೆ ಯಶಸ್ಸನ್ನೇ ಕೋರ್ತಾ ಅಂತ ಇರುವಂತಹ ಸುಹೃದಯಿಗಳು ಇವರು. ಸೊ ಅದರಿಂದ ಅದನ್ನ ನೋಡ್ಬೇಕು, ಯಾರ ಜೊತೆ ಇರ್ಬೇಕು, ಯಾರ ಜೊತೆ ಇರಬಾರ್ದು ಅನ್ನೋದನ್ನ ತಿಳಿಬೇಕು. ಯುಧಿಷ್ಠಿರ ಭೀಷ್ಮನನ್ನು ಕುರಿತು ತಾತ, ಪರಸ್ಪರ ಮಾತ್ಸರ್ಯ ಸ್ವಭಾವವುಳ್ಳಂತ ಜ್ಞಾತಿಗಳು, ಬಂಧುಗಳು, ಮಿತ್ರರು, ಶತ್ರುಗಳು ಇವರನ್ನೆಲ್ಲ ವಶ ಮಾಡಿಕೊಳ್ಳುವುದು ಬಹಳ ಕಷ್ಟ ಅಲ್ವೇ? ಅವರ ಮನಸ್ಸನ್ನು ಅನುವರ್ತಿಸಿ ಅವರನ್ನು ವಶಪಡಿಸಿಕೊಳ್ಳುವುದು ಹೇಗೆ ಎಂದು ಕೇಳಲು ಭೀಷ್ಮ ಹೇಳಿದ. ಅಷ್ಟಮಯೇ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮೇ ನಮಃ. ಇದೇ ವಿಷಯವಾಗಿ ನಾರದನಿಗೂ ಶ್ರೀ ವಾಸುದೇವನಿಗೂ ನಡೆದ ಸಂಭಾಷಣೆ ಹೊಂದಿದೆ. ಅದನ್ನು ಹೇಳ್ತಾರೆ ಕೇಳು. ಒಮ್ಮೆ ವಾಸುದೇವನು ನಾರದನನ್ನು ನೋಡಿ, ಮಹರ್ಷಿ, ಪಂಡಿತನಲ್ಲದ ಮಿತ್ರನು, ಪಾಂಡಿತ್ಯವನ್ನು ಹೊಂದಿಯೂ ಸಮೃದ್ಧಿ ಇಲ್ಲದಂತ ಅಮಿತ್ರನು, ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳಲು ಅರ್ಹರಲ್ಲ ಅಷ್ಟೇ. ನಿನ್ನ ಪೂರ್ಣ ಪ್ರಭಾವವನ್ನ, ನಿನಗೆ ನನ್ನಲ್ಲಿರುವ ಸ್ನೇಹವನ್ನ ನಾನು ಚೆನ್ನಾಗಿ ಬಲ್ಲೆನಾದ್ದರಿಂದ ನಿನ್ನಲ್ಲಿ ಕೆಲವು ವಿಷಯಗಳನ್ನು ಕೇಳಿ ತಿಳಿಬೇಕು ಅಂತಿದ್ದೇನೆ. ಈಗ ನಾನಾದರೂ ಹೆಸರಿಗೆ ಮಾತ್ರ ರಾಜ ಎನಿಸಿಕೊಂಡಿದ್ದು ನನ್ನ ಜ್ಞಾತಿಗಳಿಗೆ ಊಳಿಗವನ್ನು ಮಾಡ್ತಾ ಇದ್ದೇನೆ. ಭೋಜ್ಯ ವಸ್ತುಗಳ ಅರ್ಧವನ್ನು ಮಾತ್ರ ನಾನು ಭುಜಿಸುತ್ತಾ ಉಳಿದ ಅರ್ಧ ಭಾಗವನ್ನ ಜ್ಞಾತಿಗಳಿಗೆ ಕೊಟ್ಟು ಬಿಡ್ತಾ ಇದ್ದೇನೆ. ಆ ಜ್ಞಾತಿಗಳ ಬಾಯಿಂದ ಹೊರಡುವ ಕ್ರೂರ ವಾಕ್ಯಗಳನ್ನೆಲ್ಲ ಕೇಳಿಕೊಂಡು ಸಹಿಸ್ತಾ ಇದ್ದೇನೆ. ಅಗ್ನಿಗಾಗಿ ಮತಿಸಲ್ಪಡುವ ಅರಣಿಯಂತೆ ಆ ಕ್ರೂರ ವಾಕ್ಯಗಳು ನನ್ನ ಮನಸ್ಸನ್ನು ವಧಿಸುತ್ತವೆ. ಆ ಕ್ರೂರ ವಾಕ್ಯಗಳೆಂಬ ಜ್ವಾಲೆಗಳು ನನ್ನನ್ನು ದಹಿಸುತ್ತವೆ. ಬಲರಾಮನು ಬಹಳ ಬಲಾಧಿಕ, ಗದನು ಸೌಕುಮಾರ್ಯದಲ್ಲಿಯೋ ಪ್ರದ್ಯುಮ್ನನು ಸೌಂದರ್ಯದಲ್ಲಿಯೋ ಬಹಳವಾಗಿ ಹೆಮ್ಮೆಗೊಂಡಿರತಕ್ಕವರು. ಯಾರು ನನ್ನ ಸಹಾಯಕ್ಕೆ ಒದಗುವವರಲ್ಲ. ಉಳಿದ ಅಂಧಕರು, ವೃಷ್ಟಿಗಳು, ಇನ್ನೂ ಇತರ ಯಾದವರು ಮಹಾಭಾಗ್ಯವಂತರಾಗಿ ಬಲಾಢ್ಯವೆನಿಸಿ ಯಾರನ್ನು ಲಕ್ಷ್ಯ ಮಾಡುವುದಿಲ್ಲ. ಅವರೆಲ್ಲರೂ ದೃಢ ಪ್ರತಿಜ್ಞೆ ಉಳ್ಳವರು. ಅವರು ಯಾರ ಪಕ್ಷಕ್ಕೆ ಇಲ್ಲವೋ ಅಂತವರಿಗೆ ಏಳಿಗೆ ಇಲ್ಲದೆ ಅವರು ನಶಿಸ್ತಾರೆ. ಅವರು ಸೇರಿದ ಕಡೆಗೆ ಎಲ್ಲ ಸುಖ ಸೌಭಾಗ್ಯಗಳು ಒದಗಿಬರಂತೆ. ಆಹುಕ, ಅಕ್ರೂರ ಇವರಿಬ್ಬರು ಅನ್ಯೋನ್ಯ ಮಾತ್ಸರ್ಯದಿಂದ ತಮ್ಮ ತಮ್ಮ ಪಕ್ಷಕ್ಕೆ ನಾನು ಸೇರಲಿಲ್ಲ ಎಂದು ಇಬ್ಬರು ನನ್ನನ್ನು ಅಲಕ್ಷ್ಯ ಮಾಡಿದ್ದಾರೆ. ಈಗ ನಾನು ಅವರಲ್ಲಿ ಯಾರ ಕಡೆಗೂ ಸೇರುವುದಕ್ಕೆ ಸಾಧ್ಯವಿಲ್ಲದೆ, ಯಾರ ಕಡೆಗೆ ಸೇರಿದ್ರೂ ಕಷ್ಟವೇ. ಯಾರ ಕಡೆಗೆ ಸೇರದೆ ಇಬ್ಬರನ್ನು ಅಲಕ್ಷ್ಯವಾಗಿ ಬಿಟ್ಟು ಬಿಡುವುದರಲ್ಲಿ ಇನ್ನೂ ಹೆಚ್ಚು ಕಷ್ಟ ಇಲ್ಲ. ತನ್ನ ಇಬ್ಬರು ಮಕ್ಕಳು ಜೂಜಾಟಕ್ಕೆ ಕುಳಿತಾಗ ಹೆತ್ತ ತಾಯಿಗೆ ಹೇಗೋ ಹಾಗೆ ನಾನು ಇವರಿಬ್ಬರಲ್ಲಿ ಯಾರ ಜಯವನ್ನಾಗಲಿ ಹಾನಿಯನ್ನಾಗಲಿ ಕೋರೋ ಹಾಗಿಲ್ಲ. ಇವರಿಬ್ಬರ ಸ್ಥಿತಿಗಾಗಿ ನಾನು ಅನವರ್ತವೂ ಕೊರಗಬೇಕಾಗಿದೆ. ಆದ್ದರಿಂದ ನಾರದ, ಈ ಭಾಗದಲ್ಲಿ ನನಗೂ ಆ ನನ್ನ ಜ್ಞಾತಿಗಳಿಗೂ ಶ್ರೇಯಸ್ಕರವಾದ ದಾರಿ ಏನು ಅನ್ನೋದನ್ನ ನೀನು ತಿಳಿಸಬೇಕು ಎಂದ. ಪುರಾಣ ಕಥೆಗಳು ಇದು ಬರ್ತಾ ಇದೆ. ಕೃಷ್ಣನ್ ಗೊತ್ತಿಲ್ಲದೆ ಇರೋ ವಿಷಯ ಇದೆಯಾ? ಆದರೂ ಕೂಡ ಜ್ಞಾತಿಗಳು ಅವರಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಒಂದು ವ್ಯಾನಿವಾಗಿ ಇಟ್ಕೊಂಡು ನಾರದನ ಹತ್ರ ಕೇಳಿದಂತೆ ಹೇಳಿ ಲೋಕಕ್ಕೆ ಸಂದೇಶವನ್ನು ಕೊಟ್ಟಿದ್ರು. ನಾರದ ಹೇಳಿದ, ಹೇ ಮಹಾಬಾಹೋ ಕೃಷ್ಣ, ಪ್ರಪಂಚದಲ್ಲಿ ಮನುಷ್ಯನಿಗೆ ಬಾಹ್ಯ ಆಭ್ಯಂತರಗಳೆಂಬ ಅಂದ್ರೆ ಹೊರಗಿನವರಿಂದಾದದ್ದು ಮತ್ತು ತನ್ನವರಿಂದಾದದ್ದು ಎಂಬ ಎರಡು ಬಗೆಯ ವಿಪತ್ತುಗಳು ಉಂಟು. ಈಗ ಅಕ್ರೂರ, ಭೋಜರೆಂಬ ಜ್ಞಾತಿಗಳಿಂದ ನಿನಗೆ ಉಂಟಾದ ಕಷ್ಟ ಆಭ್ಯಂತರ ಎನಿಸಿದೆ. ಇದು ನಿನ್ನ ಸ್ವಕಾರ್ಯದಿಂದಲೇ ಉಂಟಾದದ್ದು. ಬಲರಾಮಾದಿಗಳೆಲ್ಲರೂ ಅಕ್ರೂರನ್ನು ಕುರಿತವರು. ಅವರು ಇಷ್ಟದಿಂದಲೋ, ಧನದಾಸೆಯಿಂದಲೋ, ಮಾತಿನಿಂದಲೋ, ಇತರರಲ್ಲಿ ದ್ವೇಷದಿಂದಲೋ ಅಕ್ರೂರನ ಪಕ್ಷದಲ್ಲಿ ಸೇರ್ತಾರೆ. ಭಗವಂತನ ಬಗ್ಗೆ ಅಕ್ರೂರ ತಿಳಿದಿದ್ದ. ಆದ್ರೂ ನೋಡಿ ಹೇಗಿದೆ ಎಲ್ಲ ಒಂದೊಂದು ಕೂಡ. ಪೂರ್ಣವಾಗಿ ಅಕ್ರೂರನನ್ನ ಇದ್ ಮಾಡ್ಲಿಕ್ಕೆ ಆಯ್ತಾ ಅಂತ ಅಲ್ಲಿ ಹೋಗ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟಿಲ್ಲ. ಆದ್ರೂ ಕೂಡ ಈ ಅನ್ನೋದು ಹೋಗೋದಿಲ್ವಲ್ಲ. ಆ 4 ವಂಶಗಳಲ್ಲಿ ಭೋಜರು, ಅಂಧಕರು, ವೃಷ್ಟಿಗಳು, ಯಾದವರು ಇವೆಲ್ಲ ಏದು ಸೇನೆ ಒಟ್ಟೆಲ್ಲ ಸೇರಿ ಕಡೆಗೆ ದುರ್ಯೋಧನ ಜೊತೆಯಲ್ಲಿ ಸೇರಿ ಅಲ್ಲಿ ಯುದ್ಧದಲ್ಲಿ ಹತರಾಗಿದ್ದರು. ಅವರು ಇಷ್ಟದಿಂದಲೋ, ಧನದಾಸೆಯಿಂದಲೋ, ಮಾತಿನಿಂದಲೋ, ಇತರರಲ್ಲಿ ದ್ವೇಷದಿಂದಲೋ ಅಕ್ರೂರನ ಪಕ್ಷದಲ್ಲಿ ಸೇರಿದ್ದಾರೆ. ನೀನಾದರೂ ಸಂಪಾದಿಸಿದ ಐಶ್ವರ್ಯವನ್ನ ಮತ್ತೊಬ್ಬರಿಗೆ ಕೊಟ್ಟು ಬಿಟ್ಟಿದ್ದೆ. ನಿನಗೆ ಬೇಕಾದವರು ಎಷ್ಟೋ ಮಂದಿ ಇದ್ರು ಕೂಡ ಈ ನಿನ್ನ ಸ್ವಯಂಕೃತ ಅಪರಾಧದಿಂದಲೇ ವಿಪತ್ತನ್ನು ತಂದುಕೊಂಡೆ.
ಬಾಯಿಂದ ಕಕ್ಕಿದ ಆಹಾರವನ್ನು ಹೇಗುವ ಹಾಗೆ ಕೊಟ್ಟು ಬಿಟ್ಟ ರಾಜ್ಯವನ್ನು ತಿರುಗಿ ನೀನೇ ಕಿತ್ತುಕೊಳ್ಳುವುದು ಯೋಗ್ಯವಲ್ಲ. ಬಬ್ರು ಮತ್ತು ಉಗ್ರಸೇನ ಇವರಿಂದ ನೀನು ತಿರುಗಿ ರಾಜ್ಯವನ್ನು ತೆಗೆದುಕೊಳ್ಳುವುದು ಸಾಧ್ಯವೂ ಇಲ್ಲ. ಕೃಷ್ಣನ ಕಥೆಯನ್ನು ನೆನೆಸ್ಕೊಳ್ಳಿ. ಕಂಸನನ್ನ ಕೊಂದ. ಉಗ್ರಸೇನ ಹೇಳ್ದ, ಏನು ಉಗ್ರಸೇನ ಏನಾಗ್ಬೇಕು ಕೃಷ್ಣನ್ಗೆ? ಸ್ವಂತ ಮಾತಾಮಹ, ತಾಯಿಯ ತಂದೆ. ದೇವಕಿ, ಕಂಸ ಇವರೆಲ್ಲರಿಗೂ ಕಡೆಗೂ ಇದ್ದವನವನು. ತನ್ನ ತಂದೆಯನ್ನೇ ಬಂಧನದಲ್ಲಿಟ್ಟು ಅವನು ತಾನು ರಾಜ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದ ಕಂಸ. ಜೈಲ್ನಲ್ಲಿ ಹಾಕ್ಬಿಟ್ಟಿದ್ದಾಗಿಂದ ಅಪ್ಪನನ್ನ. ಕೃಷ್ಣ ಕಂಸನನ್ನು ಕೊಂದ ಮೇಲೆ ಮಾಡಿದ ಕೆಲಸ ಏನು ಅಂದ್ರೆ, ನೇರವಾಗಿ ಜೈಲಿನಿಂದ ಅವನನ್ನು ಬಿಡುಗಡೆ ಮಾಡಿಸಿ ಉಗ್ರಸೇನನ್ನ ನೀನು ರಾಜನಾಗಿರು, ನಾವೆಲ್ಲ ನಿನಗೆ ಕಿಂಕರಾಗಿರ್ತೇವೆ ಅಂತ. ಉಗ್ರಸೇನ ಮಾರು ಹೇಳ್ತಾನೆ, ಕೃಷ್ಣ ನಾನು ನಿನಗೆ ಇದು ವೃದ್ಧನಾದೆ, ನನಗೆ ಮೊದಲಿನ ದೇಹ ಶಕ್ತಿ ಇವಾಗ ಇಲ್ಲ. ನೀನು ಸಫಲ ಮಾಡಿದೆ, ಸಮರ್ಥನಾಗಿ ಅವನನ್ನ ದುಷ್ಟ ಸ್ವಭಾವದವನನ್ನ ನೀನು ಕೊಂದು ಮಾಡಿದೆ, ನೀನೇ ರಾಜ್ಯಭಾರ ಮಾಡು ಅಂತ. ಇದು ಕೃಷ್ಣ ಹೇಳಿದ, ಇಲ್ಲ ಕಡಕಡ, ನೀನು ಹಿರಿಯ, ನೀನು ಮಾಡು, ನಾವೆಲ್ಲ ನಿನ್ ಜೊತೆಗಿರ್ತೀವಿ ಅಂತ. ಅದನ್ನ ಇಲ್ಲಿ ನಾರದ ಹೇಳ್ತಾ ಇದ್ದಾನೆ. ನೀನು ವಾಪಸ್ಸು ರಾಜ್ಯನ ಕೊಡು, ನಾನೇ ಮತ್ತೆ ರಾಜನಾಗ್ತೀನಿ ಅಂತ ಕೇಳೋಕ್ಕಾಗುತ್ತ? ಒಂದ್ಸಲಿ ಕೊಟ್ಟಿದ್ದ ನಾನು ಹಾಗೆ ಅಂತ. ಹೀಗೆ ನಿನ್ನ ಸ್ವಯಂಕೃತ ಅಪರಾಧದಿಂದಲೇ ವಿಪತ್ತನ್ನ ನೀನು ತಂದುಕೊಂಡೆ. ಬಾಯಿಂದ ಕಕ್ಕಿದ ಆಹಾರವನ್ನು ಹೇಗೋ ಹಾಗೆ ಕೊಟ್ಟು ಬಿಟ್ಟ ರಾಜ್ಯವನ್ನು ತಿರುಗಿ ನೀನೇ ಕಿತ್ತುಕೊಳ್ಳುವುದು ಯೋಗ್ಯವಲ್ಲ. ಬಬ್ರು ಮತ್ತು ಉಗ್ರಸೇನ ಇವರಿಂದ ನೀನು ತಿರುಗಿ ರಾಜ್ಯವನ್ನು ತೆಗೆದುಕೊಳ್ಳುವುದು ಸಾಧ್ಯವೂ ಇಲ್ಲ. ನೀನು ನಿನ್ನ ಸ್ವೇಚ್ಛೆಯಿಂದಲೋ ಅಥವಾ ವಿಶೇಷವಾಗಿ ಜ್ಞಾತಿಗಳಲ್ಲಿ ಭೇದ ಉಂಟಾಗುವುದು ಎಂಬ ಭಯದಿಂದಲೋ ಅದನ್ನು ಹಿಂತಿರುಗಿ ತೆಗೆದುಕೊಳ್ಳುವುದು ನ್ಯಾಯವೂ ಅಲ್ಲ. ಒಂದು ವೇಳೆ ನಿನ್ನ ಯತ್ನವು ಸಿದ್ಧಿಸುವುದಾದ್ರೂ ಅದಕ್ಕೆ ಬಹಳ ಶ್ರಮ ಪಡಬೇಕು, ಅತಿ ದುಷ್ಕರವಾದ ಸಾಹಸವನ್ನು ನಡೆಸಬೇಕು. ಆ ಪ್ರಯತ್ನದಿಂದ ಪ್ರಬಲವಾದ ಕ್ಷಯವೋ ಧನನಾಶವೋ ಕೊನೆಗೆ ಸಂಪೂರ್ಣ ನಾಶವೇ ಸಂಭವಿಸಬಹುದು. ಆದ್ದರಿಂದ ಕೃಷ್ಣ, ಈಗಿನ ಕಾರ್ಯಕ್ಕೆ ನೀನು ಲೋಹಮಯವಲ್ಲದ ಶಸ್ತ್ರವನ್ನು ಉಪಯೋಗಿಸಬೇಕು. ಅದು ಬಹಳ ಮೃದುವಾಗಿ ಹೃದಯವನ್ನು ಭೇದಿಸತಕ್ಕದ್ದಾಗಿರ್ಬೇಕು. ನೀನು ಅಂತಹ ಶಸ್ತ್ರವನ್ನು ಚೆನ್ನಾಗಿ ತೀಡಿ ನಿನ್ನ ಜ್ಞಾತಿಗಳ ನಾಲಿಗೆಗಳನ್ನ ಅದರಿಂದ ಕುಯ್ದು ಬಿಡು ಎಂದ. ಆಗ ವಾಸುದೇವನು, ನಾರದನಿಂದ ಜ್ಞಾತಿಗಳ ನಾಲಿಗೆಯನ್ನ ಕತ್ತರಿಸತಕ್ಕದ್ದಾಗಿ ಅವರ ಹೃದಯವನ್ನು ಭೇದಿಸತಕ್ಕಂತ ಶಕ್ತಿಯುಳ್ಳ ಲೋಹಮಯವಲ್ಲದ ಮೃದುವಾದ ಶಸ್ತ್ರ ಎಲ್ಲಿದೆ, ಅದ್ಯಾವುದು, ಅದನ್ನು ನನಗೆ ತಿಳಿಸ್ಬೇಕು ಎಂದ. ಅದಕ್ಕೆ ನಾರದ, ದೇವ ಕೇಳು, ಯಾವಾಗಲೂ ಶಕ್ತಿಗೆ ಅನುಸಾರವಾಗಿ ಅನ್ನದಾನ ಮಾಡೋದು, ತಾಳ್ಮೆ, ರುಜಸ್ವಭಾವದಿಂದ ವರ್ತಿಸೋದು, ಮೃದುವಾಗಿರೋದು, ಅವರವರ ಯೋಗ್ಯತೆಗೆ ತಕ್ಕಂತೆ ಪೂಜಿಸೋದು, ಸತ್ಯವಾಕ್ಕು, ಇವೇ ಅಯೋಮಯವಲ್ಲದ ಉಕ್ಕಿನಿಂದ ಮಾಡದಂತಹ ಮೃದುವಾದ ಶಸ್ತ್ರಗಳು ಅಂತ ತಿಳಿ. ಯಾರ್ಯಾರನ್ನು ಎಷ್ಟೆಷ್ಟರಲ್ಲೋ ಅಷ್ಟೆಷ್ಟಿಟ್ಟಿರೋದು. ಈಗ ಹೇರ್ ಕಟ್ ಮಾಡುವನು, ಚಪ್ಪಲಿ ಹೊಲಿಯವನು, ಇವ್ರನ್ನೆಲ್ಲ ಅಂಕಲ್ ಅಂತ ಸಂಬೋಧನೆ. ಯಾವ ರೀತಿ ಸಂಬಂಧ ಆದ್ರು? ಅದು ಯಾಕೆ ಮರ್ಯಾದೆ ಅವರಿಗೆ? ಯಾರಿಗೆ ಎಷ್ಟು ಕೊಡ್ಬೇಕು ಮರ್ಯಾದೆ? ಅವ್ರನ್ನ ಕೀಳಾಗಿ ನೋಡಿ ಅಂತ ಹೇಳಲ್ಲ. ಅತಿಯಾಗಿ ತಲೆ ಮೇಲೆ ಕೂರ್ಸಿದ್ರೆ ಅವರು ಇದೇ ಮಾಡ್ತಾರೆ. ಈಗಿನ ಕಾಲದವರು ಏನು ಕೆಲಸದವರು, ವಯಸ್ಸಾಗಿದೆ, ಅವಳನ್ನ ಅಕ್ಕ ಅಕ್ಕ ಅಂತ, ಯಾಕೆ ಅಕ್ಕ ಅಂತ ಕರಿಬೇಕು? ಕೆಲಸದವಳು ಅವಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅವಳನ್ನು ಚೀತು ಅಂತ ಹೇಳಬೇಕು ಅಂತಿಲ್ಲ. ಅತಿಯಾದ ಮರ್ಯಾದೆ ಕೊಟ್ರೆ ನಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ ಅವರು. ಇದೆಲ್ಲ ವ್ಯವಹಾರ ಜ್ಞಾನ, ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್ ಟು ಆಲ್ ಅಂತ ಒಂದು ಮಾತು ಬೇರೆ ಇದೆ. ಸಾಮಾನ್ಯವಾದ ವ್ಯವಹಾರ ಜ್ಞಾನ ಇಲ್ಲಿದೆ. ಅವ್ರಿಗೆ ಏನೇನೋ ಸವಲತ್ತುಗಳನ್ನು ಕೊಟ್ಟು ಆಮೇಲೆ ಅದನ್ನ ಅವರಿಂದ ತಗೊಳಕ್ಕಾಗಲ್ಲ. ಇವೆಲ್ಲ ವಿವೇಕ ಏನು ಲೋಕದಲ್ಲಿ ನಡೆಸಬೇಕಾದ್ರೆ ಬೆರಬೇಕಾದ್ರೆ
ಪೂರ್ಣವಾಗಿ ನಂಬಿಡೋದು. ಬೀಗದ ಕೀರು ಖಜಾನೆ ಗಾಡ್ರೇಜ್ ಕೀನು ಅವಳು ಕೊಟ್ಬಿಡೋದು, ನೀನೇ ತಗೊಂಬ ಅಂತ. ಎಲ್ಲ ಮಾಡಿ ಒಂದ್ ದಿವಸ ಎಲ್ಲ ಸಾರಿಸಿ ಅಡ್ರೆಸ್ ಇಲ್ಲದೆ ಓಡ್ತಾರೆ. ಕೆಲ್ಸಕ್ಕೆ ಬರೋಳು ಅವ್ರ ಮನೆಯಲ್ಲಿ, ಅವ್ರು ಎಲ್ಲಿ ಅವರು, ಅವ್ರ ಕೂಲಾಗೋತ್ರ ಇದೆಲ್ಲ ಕೇಳಿರ್ತೀರಿ ನೀವು. ಬಂದಾಗ ಆರಂಭದಲ್ಲಿ ಅಗಸ ಹೊಸದ್ರಲ್ಲಿ ಎತ್ತಿ ಒಗೆದ ಅಂತ ಒಂದ್ ಗಾದೆ. ಹಾಗೆ ಮೊದಲು ಎಷ್ಟು ವಿನಯ ಏನು ಇದು ಎಲ್ಲ, ಆಮೇಲೆ ಏನು ಒಂದೊಂದಾಗಿ ಹೋಗುತ್ತೆ. ಹಾಳು ಮಾಡಿದ್ದು ಹಾಳು ಅನ್ನೋ ತರದಕ್ಕೆ ಕಾನ್ಸೆಂಟ್ ಆಗಿ ಅವ್ರ ಮೇಲೆ ಒಂದು ಸೂಪರ್ವೈಷನ್ ಇರಬೇಕು. ಎಲ್ಲ ಅತಿಯಾಗಿ ನಂಬಬಾರದು ಅಥವಾ ನಂಬದೇನೂ ಇರಬಾರದು. ಇದೆಲ್ಲ ವ್ಯವಹಾರದಲ್ಲಿ ಬರಬೇಕಾದಂತಹ ಇದು. ಹಾಗೇನೆ ಪ್ರತಿ ವರ್ಷ ನಿನ್ಗೆ ಇನ್ಕ್ರಿಮೆಂಟ್ ಇಷ್ಟಿಷ್ಟು ಕೊಟ್ಬಿಡ್ತೀನಿ ನಮ್ಗೆಲ್ಲ ಬರುತ್ತಲ್ಲ ಅಂತ ನೀವು ಬಾಯಿ ಬಿಟ್ಟು ಒಂದು ಹೇಳಿದ್ಮೇಲೆ ಪ್ರತಿ ವರ್ಷ ಕೊಡ್ಬೇಕಾಗುತ್ತೆ. ಅವ್ರು ಕೇಳ್ತಾಳೆ ಎಲ್ಲಿ ಈ ವರ್ಷ ಏನು ಅಂತ. ಮಾತಿನಲ್ಲಿ ಇವುಗಳಲ್ಲಿ ಎಚ್ಚರದಿಂದ ಇರಬೇಕು. ಸುಮ್ಮನೆ ನಾನು ದೊಡ್ಡ ರಿಫಾರ್ಮ್ ಮಾಡ್ತೀನಿ, ಬೇರೆಯವರೆಲ್ಲ ಅವ್ರಿಗೆ ಇದಾಗ ನೋಡ್ತಾರೆ, ನಾನು ಕೆಲಸದವಳನ್ನು ಬನ್ನಿ ಅಕ್ಕ ಅಂತ ಕರೆದು ಬಿಡ್ತೀನಿ ಅಂತ, ಏನೋ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ತಲೆ ಮೇಲೆ ಕೂರಿಸ್ಕೊಳ್ತಾರೆ. ಆಮೇಲೆ ಮತ್ತೆ ಇನ್ನು ಮೇಲೆ ಅನುಭವ ಬರೋದು, ಆಮೇಲೆ ಉದ್ಗಾರಗಳು. ಒಂದೊಂದು ಪುಟ್ಟ ಸವಲತ್ತುಗಳನ್ನ ಮತ್ತೆ ವಾಪಸ್ ತಗೊಳಕ್ಕಾಗುತ್ತೆ ಅವರಿಗೆ. ಇದೆಲ್ಲ ಸಾಮಾನ್ಯ ವ್ಯವಹಾರದಲ್ಲಿ ಬರಬೇಕಾದಂತಹ ರೀತಿ ನೀತಿಗಳು. ಮನೆಯ ಸಂಸಾರದ ಕುಟುಂಬದ ಎಲ್ಲ ವಿಷಯಗಳು ಅವರುಗಳಿಗೆ ಬೇಕಿಲ್ಲ. ಯಾಕೆ ತಿಳಿಸ್ಬೇಕು ಅವರಿಗೆ? ಅವರುಗಳು ಕ್ಯೂರಿಯಾಸಿಟಿ ಕೇಳ್ತಾರೆ, ಅವ್ರ ಹತ್ರ ಎಷ್ಟೋ ಅಷ್ಟು ಮಾತಾಡ್ಬೇಕು, ಹೆಚ್ಚಿಗೆ ಮಾತಾಡೋಕೆ ಹೋಗ್ಬಾರ್ದು. ಇದೆಲ್ಲ ಬರಬೇಕಾದ್ರೆ ಈ ಮೃದುವಾದ ಶಸ್ತ್ರಗಳು ಯಾವುದು ಅಂದ್ರೆ, ರುಜು ಸ್ವಭಾವದಿಂದ ವರ್ತಿಸೋದು, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನ ಯಾರನ್ನ ಎಲ್ಲೆಲ್ಲಿಟ್ಟಿರ್ಬೇಕು ಅಲ್ಲೆಲ್ಲಿ ಇರುವಂತದ್ದು. ಇದು ಮೃದುವಾಗಿದ್ದು ಕೂಡ ಉಕ್ಕಿನಿಂದ ಮಾಡಲ್ಪಟ್ಟ ಆಯುಧಗಳಿಗಿಂತಲೂ ವಿಶೇಷ ಶಕ್ತಿ ಉಳ್ಳದ್ದು. ಜ್ಞಾತಿಗಳು ಕ್ರೂರ ವಾಕ್ಯದಿಂದಲೋ ದುರಾಲೋಚನೆಯಿಂದಲೋ ನಿನ್ನಲ್ಲಿ ವರ್ತಿಸುವಾಗ ಅವರ ಕ್ರೂರ ವಾಕ್ಯಗಳನ್ನ, ಕಠಿಣ ಹೃದಯವನ್ನ ನೀನು ಮೃದು ವಾಕ್ಯಗಳೇ ಅಡಗಿಸಬಹುದು. ಧೀರ ಸ್ವಭಾವ ಇಲ್ಲದೆ, ಉದಾರ ಬುದ್ಧಿಯೂ ಇಲ್ಲದೆ, ಸಹಾಯಕರು ಇಲ್ಲದ ಅವನು ದೊಡ್ಡ ಕಾರ್ಯಭಾರವನ್ನು ವಹಿಸುವುದು ಅಂತಂದ್ರೆ ಸಾಧ್ಯವಿಲ್ಲ. ಸಮ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಎತ್ತುಗಳು ಎಂತಹ ಭಾರವನ್ನಾದ್ರೂ ಆಯಾಸವಿಲ್ಲದೆ ಹೊರತುವೆ. ಆದರೆ ವಿಷಮ ಪ್ರದೇಶಗಳಲ್ಲಿ ಒಳ್ಳೆ ಬಲಶಾಲಿಗಳಾದ ಎತ್ತುಗಳ ಹೊರತು ಬೇರೆ ಎತ್ತುಗಳು ಭಾರವನ್ನು ಹೊತ್ತುಕೊಂಡು ಹೋಗಲಾರವು. ನೀನು ಈಗ ಯಾದವ ಸಂಘಕ್ಕೆಲ್ಲ ನಿಯಾಮಕ ಎನಿಸಿದ್ದೀಯಲ್ವೇ? ಇದರ ಕಟ್ಟನ್ನು ಒಡೆದು ಬಿಟ್ಟರು ಇದರಿಂದ ಮಹಾನಾಶ ಉಂಟಾಗುತ್ತೆ. ಇದಕ್ಕೆ ಅಂತಹ ಅಪಾಯವೇನೂ ಬಾರದೆ ಕ್ಷೇಮದಿಂದ ಇರುವಂತೆ ಮಾಡುವ ಭಾರ ನಿನ್ನದೇ ಆಗಿದೆ. ಇಂದ್ರಿಯ ಜಯ ಇಲ್ಲದೆ, ವಿವೇಕ ಇಲ್ಲದೆ, ತಾಳ್ಮೆ ಇಲ್ಲದೆ, ಧನತ್ಯಾಗ ಇಲ್ಲದೆ ಎಂತಹ ಪ್ರಾಜ್ಞೆಯಲ್ಲಿಯೂ ಗುಣಗಳು ನೆಲೆಸಲಾರದು. ಆದ್ದರಿಂದ ಓ ಕೃಷ್ಣ, ಧನಕ್ಕೂ ಕೀರ್ತಿಗೂ ಆಯುರ್ವೃದ್ಧಿಗೂ ಕಾರಣವಾಗಿ ಜ್ಞಾತಿಗಳಲ್ಲಿ ದ್ವೇಷ ಬುದ್ಧಿ ಇಲ್ಲದೆ ಅವರನ್ನು ಸುರಕ್ಷಿತವಾಗಿ ಕಾಪಾಡುವ ದಾರಿಯನ್ನು ಯೋಚಿಸಿ ನೀನು ಅವರನ್ನ ಕ್ಷೇಮದಿಂದಿರಿಸು. ಪ್ರಭು, ಭೂತ ಭವಿಷ್ಯದ ವರ್ತಮಾನಗಳನ್ನೆಲ್ಲ ತಿಳಿದು ಸರ್ವಾಂತರ್ಯಾಮಿ ಎನಿಸಿದ ನಿನಗೆ ನಾನು ಕೇಳಿ ತಿಳಿಸಬೇಕಾದದ್ದೇನಿದೆ? ಯಾದವರು, ಕುಕುರರು, ಭೋಜರು, ಅಂಧಕರು, ವೃಷ್ಣಿಗಳು ಇವರು ಮಾತ್ರವಲ್ಲ, ಎಲ್ಲಾ ಲೋಕಗಳು, ಲೋಕಪತಿಗಳು ನಿನ್ನನ್ನು ಆಶ್ರಯಿಸಿ ನಿನ್ನನ್ನೇ ಪೂಜಿಸ್ತಾ ಇದ್ದಾರೆ. ತಪಸ್ವಿಗಳು ನಿನ್ನನ್ನೇ ಉಪಾಸಿಸ್ತಾರೆ. ನೀನು ಪ್ರಾಣಿ ವರ್ಗಕ್ಕೆಲ್ಲ ಗುರು ಎನಿಸಿದ್ದೀಯ. ಕೃಷ್ಣಂ ಒಂದೇ ಜಗದ್ಗುರು. ನಿನ್ನ ಬಲದಿಂದಲೇ ಯಾದವರು ಯಾವ ಕಷ್ಟವನ್ನು ತಿಳಿಯದೆ ಸುಖಿಗಳಾಗಿದ್ದಾರೆ ಎಂದ. ನಾರದ ಕೃಷ್ಣನ ಸಂವಾದ. ಭೀಷ್ಮ ಈ ಮಾತನ್ನ ಧರ್ಮರಾಜನಿಗೆ ತಿಳಿಸಿದ. ಇಲ್ಲಿಗೆ 81ನೇ ಅಧ್ಯಾಯ. 82ನೇ ಅಧ್ಯಾಯ ಅಮಾತ್ಯ ಪರೀಕ್ಷೆಯನ್ನು ಕುರಿತು ಕಾಲಕವ ವೃಕ್ಷೀಯ ಎಂಬ ಉಪಾಖ್ಯಾನವನ್ನ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸಿದ್ದೆ. ಒಂದೊಂದಕ್ಕೂ ಒಂದೊಂದು ಘಟನೆಗಳು ಹಿಂದೆ ನಡೆದಿದ್ದು ಇವುಗಳನ್ನ ತಿಳಿಸಿ ಹೇಗಿರ್ಬೇಕು ಅನ್ನೋದನ್ನ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾನೆ. ಇದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪ ಶಿರೋ ಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭವಿ.
श्रीमते निगमन्तमहादेशिकाय नमः। सर्वं श्री वासुदेवार्पणमस्तु। ನಮಸ್ಕಾರ ಮಾಮ. नमस्कारम्.